ಒಂದೇ ಮನೆಯಲ್ಲಿ ಶಾಸಕರು ಮತ್ತು ಸಂಸದರಿದ್ದಾರೆ. ನಾವಿವತ್ತಿರೋದು ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರ. ನೋಡಬಹುದು, ಎಲ್ಲ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ ಸರ್. ಟೌನು ಒಂದು ಊರು ಅಂದಮೇಲೆ ಅದರಲ್ಲಿ ನೂರಾರು ಸಮಸ್ಯೆಗಳು ಇರ್ತವೆ, ಒಂದಂತಲ್ಲ. ಆಗ್ಬೇಕಾಗಿರೋದೆಲ್ಲ ಮಾಡಿದ್ದಾರೆ, ಇನ್ನು ಸ್ವಲ್ಪ ಬಾಕಿ ಇದೆ, ಮಾಡ್ತಾರೆ ಸರ್. ಮಂತ್ರಿಗಳು MLAಗಳು ಸರ್ ಜಲ್ದಿ ಸಿಗಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಇವ್ರು ಹಂಗಿಲ್ಲ, ಜನಗಳು ತಲೆನೇ ಇವ್ರು ಹೋಗ್ತಾರ. ಅಭಿವೃದ್ಧಿ ಮತ್ತು ಅವ್ರ ಜನಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿ ನೀತಿಗಳು, ನ್ಯಾಯ ದೊರಕಿಸ್ತಕ್ಕಂಥ ಕೆಲಸನೇ ಅವ್ರು ಮಾಡ್ತಾ ಇದ್ದಾರೆ ಸರ್. ಬಹಳ ದೊಡ್ಡ ದೊಡ್ಡ ಕೈ ಅದಾವೆ, ಅವ್ರು ಮಾಡಿದ್ರು ನಿಲ್ಸಕ್ಕಾಗಲ್ಲ. ಶಾಸಕರಿಗಾಗಿ ಕೆಲಸ ಮಾಡೋದು ಕಷ್ಟ ಇತ್ತ 20 ವರ್ಷದಿಂದ. ನನಗೆ ಯಾವುದು ಕಷ್ಟ ಇಲ್ಲ, ಜನಸೇವೆ ಮಾಡೋದು ನನಗೆ ಯಾವಾಗಲೂ ತೃಪ್ತಿ ಕೊಡೋಂಥ ಕೆಲಸ. ಬೈ ಎಲೆಕ್ಷನ್ ಟೈಮಲ್ಲಿ ಮಾತಾಡ್ತಾ ಹೇಳಿದ್ರೆ ಮೇಡಮ್, ನೀವು ವಿಧಾನಸೌಧಕ್ಕೆ ಬಂದೇ ಬರ್ತೀನಿ. ಸಮೃದ್ಧಿ ಸಂಡೂರು ಅಂತಕ್ಕಂಥದ್ದು ನಮ್ಮಿಬ್ಬರು ಕನಸು. ನೀವು ಸಂಡೂರು ಅಂದ ತಕ್ಷಣ ಏನು ಅನ್ಕೊಂಡಿದ್ದೀರಾ 3 ವರ್ಷದಲ್ಲಿ? ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಯಾವತ್ತೂ ನಾವು ಹಿಂದೆ ಹಾಕಿಲ್ಲ. ಸಂಡೂರು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ರಸ್ತೆಗಳಿದ್ದಾವೆ. ಎಲ್ಲ ಕಡೆಗೂ ಸ್ವಚ್ಛ ಕುಡಿಯುವ ನೀರಿನ ಒಂದು ಘಟಕಗಳು ಮಾಡಿದ್ದೀವಿ. ಕ್ಲಿನಿಕ್ ಆನ್ ವೀಲ್ ಅಂತಕ್ಕಂಥ ಒಂದು ಮಹತ್ವಪೂರ್ಣವಾದ ಒಂದು ಯೋಜನೆ. ನಾನು 3 ವರ್ಷದಲ್ಲಿ ಎಲ್ಲ ಹೆಣ್ಮಕ್ಳ ಮುಖದಲ್ಲಿ ಒಂದು ನಗು ನೋಡ್ಬೇಕನ್ನೋದು ನನ್ನ ಆಸೆ. ಯಾರೋ ಬಂದು ನಮ್ಮ ಬದುಕು ಬದಲಾಯಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಕೂಡದೆ, ವಿ ಹ್ಯಾವ್ ಟು ಫ್ಲೈ ವಿತ್ ಅವರ್ ಓನ್ ವಿಂಗ್ಸ್. ಸಂಡೂರು ಬಳ್ಳಾರಿ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಭಾರತ ಒಕ್ಕೂಟ ಸೇರುವ ಮೊದಲು ಸಂಡೂರು ಮರಾಠ ದೊರೆ ಗೋರ್ಪಡೆ ವಂಶಸ್ಥರ ಆಳ್ವಿಕೆಗೆ ಒಳಪಟ್ಟಿತ್ತು. 1713ರಲ್ಲಿ ಶ್ರೀಮಂತ ಸಿಡಾಲ್ಜಿ ಗೋರ್ಪಡೆ ಸಂಡೂರು ರಾಜಪ್ರಭುತ್ವವನ್ನು ಸ್ಥಾಪಿಸಿದರು. 1776ರಿಂದ 1790ರ ಅವಧಿಯಲ್ಲಿ ಸಂಡೂರು ಪ್ರದೇಶವನ್ನು ಮೈಸೂರು ಸಾಮ್ರಾಜ್ಯದ ಒಳಗೆ ಸೇರಿಸಲಾಯಿತು. ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಾಗ ಸಂಡೂರಿನ ಅರಸರು ಮದ್ರಾಸ್ ಪ್ರೆಸಿಡೆನ್ಸಿಯ ನಿಯಂತ್ರಣಕ್ಕೆ ಬಂದರು. 1818ರ ಜುಲೈ 1ರಂದು ಸಂಡೂರನ್ನ ಔಪಚಾರಿಕವಾಗಿ ಬ್ರಿಟಿಷ್ ಪ್ರೊಟೆಕ್ಟರೇಟ್ ಎಂದು ಘೋಷಿಸಲಾಯಿತು. 1947ರ ಸ್ವಾತಂತ್ರ್ಯ ನಂತರ 1949ರಲ್ಲಿ ಇಲ್ಲಿನ ದೊರೆ ಈ ರಾಜಪ್ರಭುತ್ವದ ರಾಜ್ಯವನ್ನ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಿದರು. ನಂತರ ಸಂಡೂರು ಬಳ್ಳಾರಿ ಜಿಲ್ಲೆಯ ಭಾಗವಾಯಿತು. ಮ್ಯಾಂಗನೀಸ್ ಹಾಗೂ ಕಬ್ಬಿಣದ ಅದಿರಿನ ನಿಕ್ಷೇಪಗಳ ಕಾರಣದಿಂದಲೂ ಇದು ಹೆಸರುವಾಸಿಯಾಗಿದೆ. ಪ್ರತಿಷ್ಠಿತ ಜಿಂದಾಲ್ ಕಾರ್ಖಾನೆಯು ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. 1973ರಲ್ಲಿ ಸಂಡೂರಿನ ರೈತರ ಹೋರಾಟ ಜಿಲ್ಲೆಯನ್ನ ರಾಜ್ಯ ತಿರುಗಿ ನೋಡುವಂತೆ ಮಾಡಿತು. ಸರ್ಕಾರದೊಂದಿಗೆ ತಮ್ಮ ಜಮೀನಿಗಾಗಿ ಹೋರಾಟ ನಡೆಸಿದ ರೈತರು ಜಾರ್ಜ್ ಫರ್ನಾಂಡಿಸ್ ನೇತೃತ್ವದಲ್ಲಿ ತಮ್ಮ 13,000 ಎಕರೆ ಭೂಮಿಯನ್ನ ವಾಪಸ್ ಪಡೆದುಕೊಂಡಿದ್ರು. ಇನ್ನು ರಾಜಕೀಯಕ್ಕೆ ಬರೋದಾದ್ರೆ 2024ರ ಉಪಚುನಾವಣೆವರೆಗೂ ಇಲ್ಲಿ ಒಟ್ಟು 17 ಚುನಾವಣೆಗಳಾಗಿವೆ. ಮಾಜಿ ಸಚಿವರಾದ ರಾಜವಂಶಸ್ಥ MY ಗೋರ್ಪಡೆ ಅವರನ್ನ 6 ಬಾರಿ ಗೆಲ್ಲಿಸಿದ ಕ್ಷೇತ್ರ ಇದು. ಸಚಿವರೊಬ್ಬರ ಕಚೇರಿಯ ನೌಕರನನ್ನೇ ಸಚಿವರನ್ನಾಗಿಸಿದ್ದು ಸಂಡೂರು ವಿಧಾನಸಭಾ ಕ್ಷೇತ್ರದ ವಿಶೇಷ. ರಾಜವಂಶಸ್ಥ ಗೋರ್ಪಡೆಯವರ ಕಚೇರಿಯಲ್ಲಿ ಕೆಲಸಕ್ಕಿದ್ದ ಸಂತೋಷ್ ಲಾಡ್ 2004ರ ಚುನಾವಣೆಯಲ್ಲಿ ರಾಜರನ್ನ ಸೋಲಿಸಿ ಶಾಸಕರಾದರು. ಅದಕ್ಕಿಂತಲೂ ವಿಶೇಷ ಅಂದ್ರೆ ಲಾರ್ಡ್ ಕಚೇರಿಯಲ್ಲಿ ನೌಕರನಾಗಿದ್ದ ತುಕಾರಾಮ್ ಇಲ್ಲಿನ ಶಾಸಕರಾಗಿದ್ದು. ಅದಕ್ಕೆ ಕಾರಣ 2008ರ ಬಳಿಕ ಇದು ST ಮೀಸಲು ಕ್ಷೇತ್ರವಾಗಿತ್ತು. ಹೀಗಾಗಿ ಸಂತೋಷ್ ಲಾಡ್ ಸಂಡೂರು ಕ್ಷೇತ್ರವನ್ನ ತುಕಾರಾಮ್ಗೆ ಬಿಟ್ಟುಕೊಟ್ರು. 2008ರಿಂದ 2023ರವರೆಗೂ 4 ಬಾರಿ ತುಕಾರಾಮ್ ಇಲ್ಲಿ ಗೆದ್ದು ಬಿಕ್ಕಿದ್ದಾರೆ. ನಂತರ ಲೋಕಸಭೆಗೆ ಸ್ಪರ್ಧಿಸಿ ಇದೀಗ ಸಂಸದರಾಗಿದ್ದಾರೆ. ತುಕಾರಾಮ್ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಸ್ಪರ್ಧಿಸಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಸಂಡೂರಿನ ಅಭಿವೃದ್ಧಿಗೆ ಅನ್ನಪೂರ್ಣ ತುಕಾರಾಮ್ ಅವರ ಸಂಕಲ್ಪ ಏನು, ಹಾಗೆ ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ MLA ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ. ಸಂಡೂರು ಅಂದಾಕ್ಷಣ 1952ರಿಂದ 2024ರ ಬೈ ಎಲೆಕ್ಷನ್ ವರೆಗೂ ಕೂಡ 17 ಚುನಾವಣೆಗಳಾಗಿದೆ. 6 ಬಾರಿ MY ಗೋರ್ಪಡೆಯವರನ್ನ ಜನ ವಿಧಾನಸೌಧಕ್ಕೆ ಕಳಿಸ್ಕೊಟ್ರು. 4 ಸಲ ತುಕಾರಾಮ್ ಅವ್ರನ್ನ ಕಳಿಸ್ಕೊಟ್ರು. ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ. ರಾಜ್ಯ ರಾಜಕಾರಣ ಸಾಕು, ಡೆಲ್ಲಿಗೂ ಹೋಗಿ ರಾಷ್ಟ್ರ ರಾಜಕಾರಣ ಮಾಡಿ ಅಂತ ಅವ್ರನ್ನ ಸಂಸದರಾಗಿ ಆಯ್ಕೆ ಮಾಡಿದ್ರು. ಆ ನಂತರದಲ್ಲಿ ಅವರ ಶ್ರೀಮತಿ ಅನ್ನಪೂರ್ಣ ಅವರು ಶಾಸಕಿಯಾಗಿ ಆಯ್ಕೆ ಆದ್ರು. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅಮ್ಮ ಸ್ವಾಗತ. ನಮಸ್ಕಾರ. ಶಾಸಕರಿಗಾಗಿ ಕೆಲಸ ಮಾಡೋದು ಕಷ್ಟ ಇತ್ತ 20 ವರ್ಷದಿಂದ? ಶಾಸಕಿಯಾಗಿ ಕೆಲಸ ಮಾಡೋದು ಕಷ್ಟ ಅನಿಸಿದೆ 4 ತಿಂಗಳಿಂದ?
ಇಲ್ಲ, ನನಗೆ ಯಾವುದು ಕಷ್ಟ ಅಲ್ಲ. ಜನಸೇವೆ ಮಾಡೋದು ನನಗೆ ಯಾವಾಗ್ಲೂ ತೃಪ್ತಿ ಕೊಡೋಂಥ ಕೆಲಸ. ಅವರು 4 ಬಾರಿ ಶಾಸಕರಾದಾಗ ಕೂಡ ನಾನು ಅಷ್ಟೇ ಈ ಒಂದು ಜವಾಬ್ದಾರಿನ ಅಷ್ಟೇ ಸರಾಗವಾಗಿ ನಿಭಾಯಿಸಿದ್ದೀನಿ. ನಿರಂತರವಾಗಿ ಜನಸಂಪರ್ಕದಲ್ಲಿ ನಾನು ಇರೋದ್ರಿಂದ, ಜನರ ಒಡನಾಟ ನನಗಿರೋದ್ರಿಂದ, ಈಗ ಶಾಸಕಿಯಾಗಿ ನನಗೆ ಸ್ವಲ್ಪ ಓಡಾಟ ಹೆಚ್ಚಾಗಿರ್ಬೋದು. ಅದು ಬಿಟ್ಟರೆ ಜನರ ಜೊತೆಗೆ ಬೆರೆಯೋದು, ಅವ್ರ ಸಮಸ್ಯೆಗಳನ್ನ ಆಲಿಸೋದು ನನಗೇನು ಹೊಸ್ತಲ್ಲ. ಇದು ಮೊದಲಿಂದ ನಾನು ಮಾಡ್ಕೊಂಬಂದಿರೋದೆ. ನನಗೇನಂತ ಹೊಸ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ನನಗೇನಂತ ವ್ಯತ್ಯಾಸ ಕಾಣ್ತಾ ಇಲ್ಲ. ಇವತ್ತು ಬೈ ಎಲೆಕ್ಷನ್ ಟೈಮಲ್ಲಿ ಮಾತಾಡ್ತಾ ಹೇಳಿದ್ರೆ ಮೇಡಮ್, ನೀವು ವಿಧಾನಸೌಧಕ್ಕೆ ಬಂದೇ ಬರ್ತೀನಿ, ಜನರ ನಂಬಿಕೆ ಉಳಿಸ್ತೀನಿ ಅಂತ. ಯಾರು ಕೂಡ 5 ವರ್ಷದಲ್ಲಿ ಕನ್ನಂಬಾಡಿ ಕಟ್ಟಕ್ಕಾಗಲ್ಲ. ನಿಮಗೆ ಸಿಕ್ಕಿದ್ದು ಅಲ್ಪಾವಧಿ, ಸಿಕ್ಕಿರೋದು 3 ವರ್ಷ. ನಿಜಕ್ಕೂ ನೀವು ಸಂಡೂರು ಅಂದ ತಕ್ಷಣ ಏನು ಅಂದ್ಕೊಂಡಿದ್ದೀರಾ 3 ವರ್ಷದಲ್ಲಿ? ನಾನು ಸಂಡೂರು ಅಂದ ತಕ್ಷಣ ಈಗ ನಮ್ಮ ಮಾನ್ಯ ಸಂಸದರಾದ ತುಕಾರಾಮ್ ಅವರು ಏನು ಕೆಲಸಗಳನ್ನ ಸ್ವಲ್ಪ ಅವರು ಸಂಸದ ಆದಮೇಲೆ ಅವರು ಮುಂದುವರಿಸಿದ್ದ ಕೆಲಸಗಳು ಏನು ಅರ್ಥಕ್ಕೆ ನಿಂತವೆ ಅವನ್ನ ಪೂರ್ಣಗೊಳಿಸೋದು. ಮತ್ತು ಈಗಾಗಲೇ ನಾವು ಒಂದು ಸ್ಥಳೀಯ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಸುವರ್ಣ ಸಂಡೂರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಸುಸ್ಥಿರ ಮತ್ತು ಸಮೃದ್ಧಿ ಸಂಡೂರು ಅಂತಕ್ಕಂಥದ್ದು ನಮ್ಮಿಬ್ಬರ ಕನಸು. ಆ ನಿಟ್ಟಿನಲ್ಲಿ ನಾವಿವಾಗ ಯೋಜನೆಗಳನ್ನು ಮಾಡ್ತಾ ಇದ್ವಿ. ಏನಪ್ಪ ಅಂತಂದರೆ, ನಮ್ಮ ಸಮಾಜದ ಸಂಡೂರಿನ ನಾಗರಿಕ, ಸಮಾಜದ ಕಟ್ಟಕಡೆಯ ನಾಗರಿಕನಿಗೂ ಕೂಡ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಂದ ಅವನಿಗೆ ಒಳ್ಳೆಯದಾಗಬೇಕು. ಹಾಗೆಯೇ ನಾವು ತಂದ ಅನುದಾನಗಳು, ಏನು ಅನುದಾನಗಳನ್ನು ನಾವು ಸರ್ಕಾರದಿಂದ ತರ್ತೀವಿ ಅವು ನೇರವಾಗಿ ಅವನಿಗೆ ಮುಟ್ಟಬೇಕು. ಈಗ ನಾವು ತಂದಂಥ ಅನುದಾನಗಳು ಕೆಲವು ಜನರಿಗೆ ಮಾತ್ರ ಸೀಮಿತ ಆಗೋದಲ್ಲ, ಇಡೀ ನಮ್ಮ ಸಂಡೂರು ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಅದು ಮುಟ್ಟಬೇಕು. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಸರ್ವೆಯನ್ನು ಮಾಡಿಸ್ತಾ ಇದ್ವಿ. ಅಂದರೆ ನೀಡ್ ಬೇಸ್ ಅಸೆಸ್ಮೆಂಟ್ ಅಂತಕ್ಕಂಥ ಒಂದು ಇದು. ಅಂದರೆ ಅಲ್ಲಿ ಪ್ರಾಂತೀಯ ಜನರ ನಿರೀಕ್ಷೆಗಳೇನು, ಯಾವ ರೀತಿ ಅಭಿವೃದ್ಧಿ ಅವರು ಬಯಸ್ತಾ ಇದ್ದಾರೆ, ಇನ್ನೇನು ಅವರಿಗೆ ಅಭಿವೃದ್ಧಿ ವಿಷಯದಲ್ಲಿ ಅವರಿಗೆ ನಾವು ಇನ್ನೇನು ಮಾಡಿಕೊಡ್ಬೋದು, ಅವರ ಜೀವನೋಪಾಯಕ್ಕೋಸ್ಕರ ನಾವು ಇನ್ನೇನು ಮಾಡಿಕೊಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಒಂದು ಸರ್ವೆಯನ್ನು ಮಾಡಿಸ್ತಾ ಇದ್ದೀವಿ. ಅಂದರೆ ಈಗ ಚೋರ್ನೂರು ಭಾಗದಲ್ಲಿ, ಉದಾಹರಣೆಗೆ ನಮ್ಮ ಚೋರ್ನೂರು ಭಾಗದಲ್ಲಿ ಕೃಷಿ ಆಧಾರಿತ ಜನರು ಜಾಸ್ತಿ, ಅಲ್ಲಿ ಮೈನಿಂಗ್ ಕಡಿಮೆ ಇದೆ. ಆ ಕೃಷಿ ಆಧಾರಿತವಾದ ಜನರಿಗೆ ಅಲ್ಲಿ ನಾವು ಏನು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅನ್ನೋದೊಂದು ಪಾಯಿಂಟು. ಹಾಗೆಯೇ ಈ ಕಡೆ ಬರ್ತಾ ಗಣಿಗಾರಿಕೆ ಜಾಸ್ತಿ, ನಮ್ಮ ಸಂಡೂರು ಭಾಗ, ಸುಶೀಲಾನಗರ, ಅವ್ರಿಗೇನು ಅವಶ್ಯಕತೆಗಳಿದೆ, ಅವರ ಒಂದು ಬೇಡಿಕೆಗಳೇನಿದೆ, ಅದಕ್ಕೆ ತಕ್ಕಂಗೆ ನಾವು ಅಲ್ಲಿ ಅವರಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆಗಳನ್ನು ರೂಪಿಸೋದು. ಹಾಗೆಯೇ ನಮ್ಮ ಈ ರಾಜಾಪುರ, ಮೆಟ್ರಿಕಿ, ವಿಟ್ಲಾಪುರ ಭಾಗದಲ್ಲಿ ಅಲ್ಲಿ ಕೂಡ ತುಂಬ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ. ನಮ್ಮದು ಸಂಡೂರು ಹೆಂಗಪ್ಪ ಅಂದರೆ, ಸಂಡೂರು ಸುತ್ತಮುತ್ತಲು ಮಾತ್ರ ಹಸಿರಿನಿಂದ ಕೂಡಿದಂಥ ಬೆಟ್ಟ ಗುಡ್ಡಗಳು ಇರುತ್ತೆ. ಆದರೆ ವಿಟ್ಲಾಪುರ, ರಾಜಾಪುರಕ್ಕೆ ಹೋದರೆ ತುಂಬ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ. ಅಲ್ಲಿ ತುಂಬ ಬಡತನ ಇದೆ ಜನರಿಗೆ. ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆಗಳನ್ನು ತಂದು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಹೇಗೆ ಮಾಡಬೇಕು, ಅಲ್ಲಿನ ಸ್ಥಳೀಯ ಮಹಿಳೆಯರಿಗೆ ನಾವು ಏನು ಯೋಜನೆಗಳನ್ನು ತಂದು ಅವರನ್ನು ನಾವು ಆರ್ಥಿಕ ಸಬಲತೆಯತ್ತ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಏನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಮೀಕ್ಷೆ ಮಾಡ್ತಾಯಿದ್ವಿ. ಇದನ್ನು ನಾನು 3 ವರ್ಷಗಳಲ್ಲಿ ಅತ್ಯಂತ ಶ್ರಮಪಟ್ಟು ಇದನ್ನ ಸಫಲಗೊಳಿಸ್ಬೇಕನ್ನೋ ಒಂದು ಆಸೆ ನನಗಿದೆ. ಅದಕ್ಕೋಸ್ಕರ ನಾವು ತುಂಬ ಶ್ರಮ ಪಡ್ತಾಯಿದ್ವಿ. ಅದಕ್ಕೆ ನಮ್ಮ ಮಾನ್ಯ ಸಂಸದರು ಕೂಡ ನಮ್ಗೆ ಸಹಕಾರ ಕೊಡ್ತಾಯಿದ್ದಾರೆ. ಹಾಗೆಯೇ ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕೂಡ ನಮಗೆ ಸದಾ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗ ಕೆಲಸ ಮಾಡ್ತಾ ಇದ್ವಿ. ಇದನ್ನು ನಾನು 3 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲ ಹೆಣ್ಮಕ್ಳ ಮುಖದಲ್ಲಿ ಒಂದು ನಗು ನೋಡ್ಬೇಕನ್ನೋದು ನನ್ನ ಆಸೆ. ಇಲ್ಲ, ಖಂಡಿತ ಅದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಎಜುಕೇಶನ್ ವಿಚಾರ ಬಂದಾಗ ಬೆಳಗ್ಗೆ ಒಂದು ಅಬ್ಸರ್ವ್ ಮಾಡಿದೆ ಅಮ್ಮ, ತುಂಬಾ ಖುಷಿ ಅನ್ನಿಸ್ತು. ಒಂದು ಸ್ಕೂಲ್ ಬೇಕು, ಮತ್ತೊಂದು ದೇವಸ್ಥಾನ ಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರಿ. 2ರಲ್ಲಿ ಒಂದು ಕೆಲಸ ಮಾಡ್ತೀನಿ, ಯಾವ್ದು ಹೇಳ್ಬೇಕು ಅಂತ. ಪಾಪ ಅವ್ರು ಬಂದಿದ್ದವರು ಊರವರೆಲ್ಲ ಖುಷಿ ಪಡ್ಲಿ ದೇವಸ್ಥಾನ ಅದು. ದೇವ್ರು ಎಲ್ಲಿ ಕೂತ್ಕೊಂಡ್ರು ಪ್ರೇ ಮಾಡಿದ್ರೆ ಖುಷಿ ಪಡ್ತಾನೆ, ಫಸ್ಟ್ ಸ್ಕೂಲ್ ತಗೋ ಅಂತ ಹೇಳಿದ್ರಿ. ಅಂದ್ರೆ ಮತದಾರರಿಗೆ ತಿಳುವಳಿಕೆ ನೀಡೋ ಕರ್ತವ್ಯ ಕೂಡ ಒಬ್ಬ ಜನಪ್ರತಿನಿಧಿಗೆ ಅನಿವಾರ್ಯ ಅನ್ನೋದನ್ನ ತೋರಿಸ್ಕೊಟ್ರಿ. ಇವೆಲ್ಲ ಹೇಗೆ ಸಾಧ್ಯ? ಈಗ ನಾನು ತುಂಬ ಕಡೆಗೆ ಚುನಾವಣೆ ಪ್ರಚಾರಕ್ಕಾಗಿರ್ಬೋದು, ಅದಾದ ನಂತರ ನಾನು ಎಲ್ಲ ಕಡೆಗೂ ಭೇಟಿ ಕೊಡ್ತಾ ಇರ್ತೀನಿ. ನನಗೆ ಅಲ್ಲಿ ಒಂದು ವಾಸ್ತವ ಏನು ನನಗೆ ಗೊತ್ತಾಗುತ್ತೆ. ಅಂದರೆ ಮಕ್ಕಳು ಇನ್ನೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವ್ರಿಗೆ ಬೇಕಾದಂಥ ಒಂದು ಶಿಕ್ಷಣದ
ಮೌಲ್ಯಾಧಾರಿತ ಶಿಕ್ಷಣ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅದು ನಾನು ಪ್ರತಿದಿನ ಚರ್ಚೆ ಮಾಡ್ತಾ ಇರ್ತೀನಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ. ಅದಕ್ಕೆ ಬೇಕಾದಂಥ ಪೂರಕವಾದ ಒಂದು ಅಭಿವೃದ್ಧಿ ಕೆಲಸಗಳು ನಾವು ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡ್ತಾ ಇದ್ವಿ. ಈಗ ನಾನು ಒಂದು ವಾರ್ಡ್ ಆಗಿರ್ಬೋದು, ಒಂದು ಊರಿಗೆ ಭೇಟಿ ಕೊಟ್ಟಾಗ ಜನರ ಬೇಡಿಕೆ ಏನಪ್ಪ ಅಂದರೆ ನಮಗೊಂದು ದೇವಸ್ಥಾನ ಕಟ್ಸ್ಕೊಡ್ರಿ. ಮೊದಲೇದ ದೇವಸ್ಥಾನ ಅಂದ ತಕ್ಷಣವೇ ನನಗೆ ಈಗ ಏನು ನಾವು ಈ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ಮೊದಲು ನಾವು ನಮ್ಮ ಮಕ್ಕಳನ್ನ ಶಿಕ್ಷಣವಂತರನ್ನ ಮಾಡ್ಕೊಳ್ಳೋಣ. ಅವರು ನಮ್ಮ ಮುಂದಿನ ಆಸ್ತಿ, ನಮ್ಮ ಕುಟುಂಬಕ್ಕಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು. ಒಂದು ವಿದ್ಯಾವಂತ ಮಗು ಅದು ಒಂದು ಸಮಾಜದ ಆಸ್ತಿಯಾಗಿ ಬೆಳಿಬೇಕಂತಂದರೆ ಅದಕ್ಕೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ಬೇಕು. ಅದಕ್ಕೆ ಕೇಳಿದೆ ಅವ್ರಿಗೆ, ಮೊದಲನೇ ಆದ್ಯತೆ ನೀವು ಯಾವುದಕ್ಕೆ ಕೊಡ್ತಾ ಇದ್ದೀರಿ ಅಂತ. ಅವ್ರು ದೇವಸ್ಥಾನ ಅಂತಂದ್ರು. ನನ್ಗೆ ಭಾಳ ಸಿಟ್ಟು ಬಂದ್ಬಿಡ್ತಾವಾಗ. ಮೊದಲು ನಮ್ಮ ಮಕ್ಕಳ ಭವಿಷ್ಯ ಏನು ಅದು ಮಂಕಾಗ್ತಾ ಇದೆ, ಮಸುಕಾಗ್ತಾ ಇದೆ, ಅದನ್ನ ಬೆಳಕಿಗೆ ತರೋಂಥ ಕೆಲಸ ನಾವು ಮಾಡ್ಬೇಕು. ಮೊದಲು ಅದನ್ನ ಅವ್ರ ತಿಳುವಳಿಕೆ ಇಲ್ಲ, ಅದನ್ನ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು. ಯಾಕಂದ್ರೆ ಇವತ್ತು ಅವರಿಂದ ಚುನಾಯಿಸಲ್ಪಟ್ಟ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಅದು ಅವ್ರಿಗೆ ತಿಳುವಳಿಕೆ ಹೇಳೋದು, ಮಕ್ಕಳನ್ನ ವಿದ್ಯಾವಂತರ ಮಾಡ್ಕೊಳ್ರಿ. ಅದಕ್ಕೆ ಬೇಕಾದಂಥ ಸವಲತ್ತುಗಳು ನಾವು ಮಾಡ್ತೀವಿ, ಸಂಸದರು ಮಾಡ್ತಾರೆ. ನಾವು ಯಾವತ್ತಿಗೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಯಾವತ್ತೂ ನಾವು ಹಿಂದೇಟ್ ಹಾಕಿಲ್ಲ. ಇಬ್ಬರು ಯಾವತ್ತೂ ಮುಂಚೂಣಿಯಲ್ಲೇ ಇರ್ತೀವಿ. ಏನೇ ಕೆಲಸ ಮಾಡ್ಬೇಕಂದ್ರೂ ಕೂಡ ನಮ್ಮ ಮೊದಲು ಪ್ರಿಯಾರಿಟಿನೇ ಶಿಕ್ಷಣ ಮತ್ತು ಆರೋಗ್ಯ, ಆಮೇಲೆ ಅಭಿವೃದ್ಧಿ ಕೆಲಸಗಳು. ಈಗ ತಾವೇ ಗಮನಿಸಿರ್ಬೋದು, ಸಂಡೂರು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ರಸ್ತೆಗಳು ಇದ್ದಾವೆ. ಎಲ್ಲ ಕಡೆಗೂ ಸ್ವಚ್ಛ ಕುಡಿಯುವ ನೀರಿನ ಒಂದು ಘಟಕಗಳು ಮಾಡಿದ್ದೀವಿ. ಆಮೇಲೆ ಕ್ಲಿನಿಕ್ ಆನ್ ವೀಲ್ ಅಂತಕ್ಕಂಥ ಒಂದು ಮಹತ್ವಪೂರ್ಣವಾದ ಒಂದು ಯೋಜನೆ ಮಾತಾಡಿದ್ರು ಅದ್ರ ಬಗ್ಗೆ. ಅದೆಲ್ಲ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲೇ ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ಮತ್ತು ವಿತ್ ಅವರಿಗೆ ಬೇಕಾದಂತ ಏನು ಮೆಡಿಸಿನ್ಸ್ ಎಲ್ಲ ಅಲ್ಲೇ ಕೊಡ್ತಕ್ಕಂಥದ್ದು. ಶುಗರ್ ಟೆಸ್ಟ್ ಅಲ್ಲೇ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಅಲ್ಲೇ ಮಾಡ್ತಾರೆ. ಪ್ರತಿಯೊಂದನ್ನು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಯಾರು ಬೆಡ್ ರಿಡನ್ ಇರ್ತಾರೆ ಅವ್ರ ಕಡೆ ಹೋಗಿ ಇಲ್ಲಿ ಶುಶ್ರೂಷೆ ಮಾಡಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ವಿ. ಯಾಕಂದ್ರೆ ತೀರಾ ದೂರದ ಹಳ್ಳಿಗಳಿಂದ ಅವರು ನಮ್ಮ ತಾಲೂಕು ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಅವ್ರ ಜೊತೆಗೆ ಒಬ್ರು ಅಟೆಂಡರ್ ಬರ್ಬೇಕಾಗುತ್ತೆ. ಇದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವೇ ಅವ್ರ ಮನೆ ಬಾಗಿಲಿಗೆ ಈ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ವಿ. ಇಂಥ ಒಂದನ್ನೆಲ್ಲವನ್ನು ನಾವು ಮಾಡ್ತಾ ಇರೋದ್ರಿಂದ ಈಗ ಸಹಜವಾಗಿಯೇ ನಮ್ಮಲ್ಲಿ ಕೂಡ ಈ ಜನರದ್ದು ಒಂದು ಆರೋಗ್ಯ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಏನಂದ್ರೆ ಅವರು ತಕ್ಷಣಕ್ಕೆ ಒಂದು ಚಿಕಿತ್ಸೆ, ಪ್ರಾಥಮಿಕ ಚಿಕಿತ್ಸೆ ಸಿಗೋದ್ರಿಂದ ಆರೋಗ್ಯ ಸಮಸ್ಯೆಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇವತ್ತು. ಅದು ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು. ಹಾಗೆಯೇ ನಮ್ಮ ಮಾನ್ಯ ಸಂಸದರು ಕೂಡ ಈ 220 ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೂಡ ನಾವು ಕಳೆದ ಚುನಾವಣೆಯಲ್ಲಿ ಕೂಡ ನಾನು ಹೇಳಿದ್ದೆ ತಮಗೆ, ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರ ಕಾರ್ಯಗಳು ಶುರುವಾಗುತ್ತೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅದರ ಒಂದು ಕೆಲಸ ಶುರುವಾಗುತ್ತೆ. ಮತ್ತು ನಮ್ಮ ಸಂಡೂರು ಜನಕ್ಕೆ ಉತ್ತಮವಾದ ಒಂದು ಆರೋಗ್ಯದ ಒಂದು ಭಾಗ್ಯವನ್ನು ಕೊಡೋದ್ರಲ್ಲಿ ನಾವಿಬ್ಬರು ಬದ್ಧರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಿಲ್ಲ. ಫಸ್ಟ್ ಇವರೇ ಕನ್ವಿನ್ಸ್ ಮಾಡಿದ್ರ ಅಥವಾ DK ಸರ್, ಸಿದ್ದರಾಮಯ್ಯ ಸರ್ ಕರೆ ಮಾಡಿದ್ರೆ ಹೇಗಾಯ್ತು? ಇಲ್ಲ ನೀವೇ ನಿಂತ್ಕೋಬೇಕು ಅಂತ? ಇಲ್ಲ, ಮೊದಲು ಎಲ್ಲ ನಾಯಕರು ಕೂಡ ನನಗೆ ಕನ್ವಿನ್ಸ್ ಮಾಡಿದ್ರು ನೀವೇ ಆಗಬೇಕು ಅಂತ. ಯಾಕಂದರೆ ಸಮೀಕ್ಷೆಗಳ ಪ್ರಕಾರ ಅವರಿಗೆ ಎಲ್ಲ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರೆಲ್ಲ ನನ್ನ ಹೆಸರನ್ನೇ ಸೂಚಿಸಿರೋದ್ರಿಂದ ನಮ್ಮ ಮನೆಯವರು ನನಗೆ ಒಪ್ಪಿಸಿದ್ರು. ಇಲ್ಲ, ಇಷ್ಟು ದಿನ ನಾವು ಜನಸೇವೆ ಮಾಡಿದ್ದೀವಿ, ಇದನ್ನು ಮುಂದುವರ್ಸೋಂಥ ಒಂದು ಅವಕಾಶ ಜನರು ಮತ್ತೊಮ್ಮೆ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಬೇಡ ಅನ್ನೋದು. ಹಾಗೇನೆ ನಮ್ಮ ಮೇಲೆ ತುಂಬ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ಜನ, ನಮ್ಮ ಕುಟುಂಬದ ಮೇಲೆ. ಯಾಕಂದ್ರೆ ಇಷ್ಟು ಒಂದು ಅಭಿವೃದ್ಧಿ ಕೆಲಸ ನಾವು ಇವತ್ತೇನು ಮುಂದುವರ್ಸ್ಕೊಂಡು ಹೋಗಿದ್ವಿ, ಮತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಬ್ಬ ಸಮರ್ಥವಾದ ಒಬ್ಬ ವ್ಯಕ್ತಿನೇ ಬೇಕಾಗುತ್ತೆ. ನಾನು ಯಾವಾಗಲೂ ಇವ್ರ ಜೊತೆಗಿದ್ದು ಇವರ ಒಂದು ಏನು ದಿನಚರಿಯನ್ನು ಸಂಪೂರ್ಣವಾಗಿ ಗಮನಿಸ್ತಾನೆ ಇರ್ತೀನಿ. ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಕೆಲಸ ಎಲ್ಲಿವರೆಗೆ ಬಂತು ಅಂತಕ್ಕಂಥದ್ದು ನನಗೆ ಅದ್ರ ಸಂಪೂರ್ಣ ಅರಿವಿರೋದ್ರಿಂದ ನೀನೇ ಆಗಬೇಕು ಅಂತಕ್ಕಂಥದ್ದು ನಮ್ಮನೆಯವರ ಆಸೆ ಆಗಿತ್ತು. ಅದಕ್ಕೆ ಇಡೀ ನಮ್ಮ ಕುಟುಂಬದ ಸಹಕಾರ ಕೂಡ ಇತ್ತು. ಎಲ್ಲರೂ ಸೇರಿ ನನಗೆ ತುಂಬ ಸಹಕಾರವನ್ನು ಕೊಟ್ಟರು. ನಮ್ಮ ಹಿರಿಯ ನಾಯಕರೆಲ್ಲರೂ ನನಗೆ ಹೇಳಿದರು. ಹಾಗೆಯೇ ನಮ್ಮ ರಾಜಕೀಯ ಗುರುಗಳು, ಮಾರ್ಗದರ್ಶಿಗಳಾದ ಸಂತೋಷ್ ಲಾಡ್ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ರು. ಯಾಕಂದ್ರೆ ಇವತ್ತು ನಾನು ಅವರಿಬ್ಬರು ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಅಕಸ್ಮಾತ್ ನನಗೇನಾದ್ರು ಗೊತ್ತಾಗಿಲ್ಲ ಯಾವುದಾದ್ರೂ ಇಲಾಖೆದ ಕೆಲವೊಂದು ಸಮಸ್ಯೆ ಬಗ್ಗೆ ಅಂದರೆ ನಾನು ಅವ್ರಿಗೆ ಕೇಳ್ತೀನಿ. ಅವರಿಬ್ಬರು ಕೂತ್ಕೊಂಡು ನನಗೆ ಮಾರ್ಗದರ್ಶನ ಮಾಡ್ತಾರೆ. ಅದರಿಂದ ನನಗೆ ಈ ಕೆಲಸ ಮಾಡೋದ್ರಲ್ಲಿ
ತುಂಬಾ ಖುಷಿ ಇದೆ. ಆಮೇಲೆ ಯಾವುದೇ ಆತಂಕ ಇಲ್ಲ ನನಗೆ, ಆರಾಮಾಗಿ ನಡ್ಸ್ಕೊಂಡು ಹೋಗ್ತೀನಿ ನಾನು. ಇಲ್ಲ, ಖಂಡಿತ ಒಳ್ಳೇದಾಗಿ. ಮೇಡಮ್, ಕಳೆದ 4 ತಿಂಗಳಿಂದ ಅಡುಗೆ ಮರ್ತೋಗಿದೆ, ತೊಗರಿ ಬೇಳೆ ಮರ್ತೋಗಿದೆ, ಬರೀ ತೋರಣಗಲ್ಲು, ಬೋಮ್ಗಟ್ಟ ಸುತ್ತಾಟಗಳೇ ಜಾಸ್ತಿ ಆಗಿದೆ. ಹೇಗೆ? ಇಲ್ಲ, ನನಗೆ ಅಡುಗೆ ಮಾಡೋದು ಮತ್ತೆ ಬಂದವ್ರಿಗೆ ಬಡಿಸೋದು ನನಗೆ ಅತ್ಯಂತ ಪ್ರಿಯವಾದ ಕೆಲಸ. ಹೌದು, ನೋಡಿದ್ವಿ ಬೆಳಗ್ಗೆ. ಅದರಲ್ಲೇ ನಾನು ತೃಪ್ತಿ ಪಡ್ತೀನಿ. ಆದ್ರೂ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ನನ್ನ ಅಡುಗೆ ಮಿಸ್ ಮಾಡ್ಕೊಂತಿರ್ತಾರೆ. ಆದ್ರೂ ನನ್ಗೆ ಯಾವಾಗ ಸಮಯ ಸಿಗುತ್ತೆ ಅದನ್ನ ಮಾತ್ರ ನಾನು ಮಿಸ್ ಮಾಡಲ್ಲ. ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವರಿಗೆ ಮತ್ತು ನನ್ನ ಫ್ರೆಂಡ್ಸ್ಗೆ, ಆಮೇಲೆ ನಮ್ಮ ಮನೆಗೆ ಬಂದು ಎಲ್ಲ ಬಂಧು ಬಳಗದವ್ರು ಕೂಡ ಕೇಳ್ತಿರ್ತಾರೆ, ಎಲ್ಲರೂ ಕೇಳ್ತಿರ್ತಾರೆ, ಇಲ್ಲ ನಿನ್ನ ಅಡುಗೆ ನಾವು ಭಾಳ ಮಿಸ್ ಮಾಡ್ಕೊಂತೀವಿ ಅಂತ. ನನಗೆ ಯಾವಾಗ ಸಮಯ ಸಿಗ್ತತ್ತು ಅವಾಗ ನಾನು ನನ್ನ ಅಡುಗೆ ಮನೆಯನ್ನು ನಾನು ಬಿಟ್ಕೊಡೋದಿಲ್ಲ. ಎಲ್ರಿಗೂ ಅವ್ರಿಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸೋದು, ಅವ್ರನ್ನ ತೃಪ್ತಿ ಪಡಿಸೋದು ಅದು ಇದ್ದೇ ಇರುತ್ತೆ ಅಡುಗೆ. ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತು. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇ ಗೆಲ್ಲಕ್ಕೆ ಆಗ್ತಾ ಇಲ್ಲ, ರಾಜಕೀಯ ತುಂಬ ಬದಲಾಗೋಗಿದೆ. ನೀವು ಶುರು ಮಾಡಿದ ದಿನದ ರಾಜಕೀಯಕ್ಕೂ ಇವತ್ತಿನ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ. ಮನೇಲಿ ಇಬ್ರಿಗೂ ಕೂಡ ಅಧಿಕಾರ ಇದೆ. ಎಷ್ಟು ಬ್ಲೆಸ್ಡ್ ಅನ್ಕೋತೀರಾ ನೀವು? ನಿಜವಾಗ್ಲೂ ಬ್ಲೆಸ್ಡ್. ಇವತ್ತು ಕೋಟ್ಯಾನುಗಟ್ಲೆ ಕೋಟ್ಯಾಧೀಶ್ವರ ಶ್ರೀಮಂತರು ಇವತ್ತು ರಾಜಕೀಯದಾಗ ಅವರ ಒಂದು ಅಸ್ತಿತ್ವ ಕಂಡ್ಕೊಳಕ್ ಆಗದೆ ಇರ್ತಕ್ಕಂಥ ದಿನಮಾನಗಳು ಇವತ್ತು. ಅದರಲ್ಲಿ ಸಂಡೂರಿನ ಜನ ನಮಗೆ ಸತತವಾಗಿ ಕೈ ಹಿಡಿದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಯಾವಾಗಲೂ ಸಂಡೂರು ಜನತೆಗೆ ಕೃತಜ್ಞರಾಗಿರ್ತೀವಿ ಇಬ್ಬರು, ನಾವು ಮತ್ತು ಮಾನ್ಯ ಸಂಸದರು. ಯಾಕಂದರೆ ಅವ್ರು ಕೊಟ್ಟಂಥ ಒಂದು ಪ್ರೀತಿ, ವಿಶ್ವಾಸ, ನಮ್ಮ ಮೇಲೆ ಇಟ್ಟಂಥ ನಂಬಿಕೆ, ನಿರೀಕ್ಷೆಗಳನ್ನ ನಾವು ಸಂಪೂರ್ಣವಾಗಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಅವ್ರೇನು ನಿರೀಕ್ಷೆಗಳನ್ನು ಇಟ್ಟಿದ್ರು ನಮ್ಮ ಮೇಲೆ, ಅವನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವನ ನಿರೀಕ್ಷೆಗಳನ್ನ ಪೂರೈಸ್ತಕ್ಕಂಥ ಕೆಲಸವನ್ನು ನಾವಿಬ್ಬರು ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತು ಜನ ಇವತ್ತಿಗೂ ನಮ್ಮನ್ನ ಕೈ ಬಿಡದೆ ನಡೆಸ್ತಾ ಇದ್ದಾರೆ ಜನ. ಅದಕ್ಕೆ ನಾವು ಬ್ಲೆಸ್ಡ್ ಅಂತ ಹೇಳ್ತೀವಿ ಇಬ್ರು. ಸಂಡೂರಿನ ಜನರ ಪ್ರೀತಿ ವಿಶ್ವಾಸ ಜನರಿಗೆ, ಎಷ್ಟೋ ಹಿನ್ನೆಲೆ ಉಳ್ಳಂತ ಜನರಿಗೆ ಸಿಗದಿರೋ ನಿಮ್ಗೆ ಸಿಕ್ಕಿದೆ. ಖಂಡಿತ ನೀವು ಕೂಡ ಅದೇ ಹಾದಿಯಲ್ಲಿ ಸಾಕ್ತಿದ್ದಾರೆ, ಅದಕ್ಕೆ ಜನ ಕೈ ಹಿಡಿತಾರೆ. 2028ಕ್ಕೆ ಮಹಿಳಾ ಮೀಸಲಾತಿ ಬರಲೂಬಹುದು, 33%. ನೀವೊಬ್ಬರು ಮಹಿಳಾ ಶಾಸಕಿಯಾಗಿ ಮತ್ತಷ್ಟು ಜನರನ್ನು ಕಾಂಗ್ರೆಸ್ನಲ್ಲಿ ಹುಡುಕಬೇಕಾದ ಜವಾಬ್ದಾರಿ ಬರಲೂಬಹುದು. ಹೆಚ್ಚೆಚ್ಚು ಶಾಸಕಿಯರು ಬರಬೇಕು ಅಂದರೆ ಹೆಣ್ಣುಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್? ಹೆಣ್ಮಕ್ಳು ಇವತ್ತು ಬರೀ 4 ಗೋಡೆಗಳ ಮಧ್ಯೆ ಇದ್ದು ಅವರ ಜೀವನವನ್ನು ಮುಗಿಸ್ತಕ್ಕಂಥ ಕಾಲ ಮುಗೀತು. ಈಗ ಎಲ್ಲ ಕ್ಷೇತ್ರಗಳಲ್ಲಿ ಸರಿಸಮಾನವಾಗಿ ಪುರುಷನ ಜೊತೆ ಪೈಪೋಟಿಗಳಿದ್ಬಿಟ್ಟಾರ. ಅವರು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮುನ್ನುಗ್ತಾ ಇದ್ದಾರೆ. ಹಾಗೇನೆ ಈ ರಾಜಕೀಯ ಕ್ಷೇತ್ರಕ್ಕೆ ಕೂಡ ಹೆಚ್ಚೆಚ್ಚು ಹೆಣ್ಮಕ್ಳು ಬರ್ಬೇಕು. ಯಾವಾಗ ಹೆಣ್ಮಕ್ಳ ಒಂದು ಉಪಸ್ಥಿತಿ ಜಾಸ್ತಿ ಆಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ, ಆವಾಗ ತುಂಬ ಕ್ರಿಯಾಶೀಲವಾದ ಹೆಣ್ಮಕ್ಳು ಬರ್ಬೇಕಂತೇಳಿ ನಾನು ಬಯಸ್ತೀನಿ. ಯಾಕಂದರೆ ಸಾಕಷ್ಟು ಹೆಣ್ಮಕ್ಳು ಹೆಣ್ಣು ಮಕ್ಕಳ ಸಮಸ್ಯೆಗಳು ತುಂಬ ಇದೆ. ನಾನು ಗಮನಿಸಿದಾಗೆ ಕ್ಷೇತ್ರಾದ್ಯಂತ ನಾನು ಓಡಾಡ್ತೀನಿ, ಸಾಕಷ್ಟು ಹೆಣ್ಮಕ್ಳು ಇನ್ನೂ ಕಷ್ಟದಲ್ಲಿದ್ದಾರೆ. ಈಗ ಒಂದು ಹೆಣ್ಮಗುವಿನ ಕಷ್ಟ ಏನಂತೇಳಿ ನನಗೆ ಗೊತ್ತಾಗುತ್ತೆ. ನಾನು ಏನು ಪ್ರಾರಂಭಿಕ ಒಂದು ಹಂತಗಳಲ್ಲಿ ನಾವೇನು ಅನುಭವಿಸಿದ್ವಿ ಅದೇ ಸಮಸ್ಯೆನ ಇವತ್ತಿಗೂ ಹೆಣ್ಮಕ್ಳು ಅನುಭವಿಸ್ತದೆ. ಅವರನ್ನೆಲ್ಲ ಆ ಸಮಸ್ಯೆಗಳಿಂದ ಹೊರತಂದು ಅವ್ರನ್ನೂ ಆರ್ಥಿಕವಾಗಿ ಸ್ವತಂತ್ರವಾಗಿ ಹೆಣ್ಮಕ್ಳು ಕೂಡ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ತುಂಬಬೇಕಾದ ಕೆಲಸ ನಾವೆಲ್ಲ ಯಾರು ಇವತ್ತು ಶಾಸಕರಿದ್ದೀವಿ, ನಾವು ಶಾಸಕಿಯರಿದ್ದೀವಿ, ಅವು ಮಾಡಬೇಕಾದಂಥ ಕೆಲಸ ತುಂಬ ಇದೆ. ಅದಕ್ಕೆ ಹೆಣ್ಮಕ್ಳು ಇವತ್ತು ಧೈರ್ಯವಾಗಿ ಈ ರಾಜಕೀಯ ಕ್ಷೇತ್ರದಾಗ ಬರಬೇಕು. ಈಗ ಹೊಸ್ದಾಗಿ ಯಾರಾದರೂ ಒಂದು ಹೆಣ್ಣು ಮಗು ರಾಜಕೀಯಕ್ಕೆ ಬರ್ತಾ ಅಂದರೆ ಸಾಕಷ್ಟು ಊಹಾಪೋಹಗಳನ್ನ ಅವಳ ತಲೆಯಲ್ಲಿ ತುಂಬ್ತಾರೆ. ನಾವು ಹೋಗೋದು ಅಷ್ಟು ಸೇಫ್ ಅಲ್ಲ, ಹೆಣ್ಮಕ್ಳು ಹೋಗ್ಬಾರ್ದು ರಾಜಕೀಯಕ್ಕೆ ಅಂತ. ಅದನ್ನೆಲ್ಲ ಕಿತ್ತೋಗೋದು, ಈ ಸಂಕೋಲೆಗಳು ಏನಿದಾವಲ್ಲ, ಈ ಸುಳ್ಳು ಊಹಾಪೋಹಗಳನ್ನೆಲ್ಲ ಕಿತ್ತೋಗೋದು, ದೃಢವಾದ ಹೆಜ್ಜೆಗಳನ್ನ ಇವತ್ತು ರಾಜಕೀಯದಲ್ಲಿ ಮೂಡಿಸ್ಬೇಕು ಹೆಣ್ಮಕ್ಳು. ಹಾಗೆ ಮೂಡಿಸಿದಾಗ ಮಾತ್ರ ನಮ್ಮ ದೇಶದ ಚಿತ್ರಣ ಬದಲಾಗುತ್ತೆ, ನಮ್ಮ ಹೆಣ್ಮಕ್ಳಿಗೂ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿದಂಗೆ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಸಚಿವ ಸ್ಥಾನ ಒಲ್ದು ಬಂದರೆ ಈ ಬಾರಿ ರೀಶೆಫಲು ಮತ್ತೊಂದು ಮಗದೊಂದು ಅಂತ ಎಷ್ಟು ಖುಷಿಯಿಂದ ಸ್ವೀಕರಿಸಕ್ಕೆ ರೆಡಿ ಇದ್ದೀರಾ? ಹೇಗೆ? ಅದು ದೇವ್ರು ನನಗೆ ಬಡ ಜನರ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೀನಿ. ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಹೊತ್ಕೊಂಡು ನನ್ನ ಎಲ್ಲ ಯಾರು ಇವತ್ತು ನನಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅವರಿಗೆಲ್ಲ ಹೆಸರು ಬರ್ತಕ್ಕಂಥ ಕೆಲಸ ಅಂತೂ ನಾನು ಖಂಡಿತ ಮಾಡ್ತೀನಿ. ಇದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ. ಅವರು ನನ್ನ ಮೇಲೆ ನಿರೀಕ್ಷೆ ಇಟ್ಟು ಆ ಥರದ ಸ್ಥಾನಮಾನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತಕ್ಕಂಥ ಧೈರ್ಯ ನನ್ನಲ್ಲಿದೆ. ನಾನು ಮಾಡ್ತೀನಿ. ಆ ಅವಕಾಶ ಬಂದರೆ ಖಂಡಿತ ಸ್ವೀಕಾರ ಮಾಡ್ತೀನಿ.
ಈಗ ನೀವು ಯುವ ಜನರಿಗೆ ಒಂದು ಸಂದೇಶ ಅಂತ ಹೇಳಿದ್ರೆ, ದಯವಿಟ್ಟು. ನಾನು ಯುವ ಜನರಿಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀನಿ. ಯಾರೋ ಬಂದು ನಮ್ಮ ಬದುಕು ಬದಲಾಯಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಕೂಡದೆ, ನಮ್ಮ ಸ್ವಂತ ರೆಕ್ಕೆಗಳು ಏನಿದಾವೆ, ವಿ ಹ್ಯಾವ್ ಟು ಫ್ಲೈ ವಿತ್ ಅವರ್ ಓನ್ ವಿಂಗ್ಸ್. ಕರೆಕ್ಟ್. ಅದನ್ನ ನೀವು ನಂಬಿಕೆ ಇಡ್ರಿ. ಹಾಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಈಗಿನ ಯುವ ಜನತೆಗೆ ಕೊಡ್ತಾ ಇದ್ದಾರೆ. ಅದನ್ನ ತಾವು ಬಳಸ್ಕೊಂಡು ಜೀವನದಲ್ಲಿ ಮೇಲೆ ಬರತಕ್ಕಂಥ ಕೆಲಸವನ್ನು ಮಾಡ್ರಿ. ವೀಕ್ಷಕರೇ, ಸಂಡೂರಿನ ಪವರ್ ಹೌಸ್, ಒಂದು ಕಡೆ ಸಂಸದರು ಮತ್ತೊಂದು ಕಡೆ ಶಾಸಕರು, ಇಬ್ಬರು ಒಂದೇ ಮನೆಯವರು. ಇಲ್ಲಿನ ಜನ ಏನು ಹೇಳ್ತಾರೆ, ಶಾಸಕರ ಕೆಲಸ ಹೇಗಿದೆ, ಸಂಸದರಿಂದ ಏನು ನಿರೀಕ್ಷೆ ಇದೆ, ಸಂಡೂರಿನ ಜನ ಪದೇ 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 ತುಕಾರಾಮ್ ಅವರ ಕುಟುಂಬದ ಕೈ ಹಿಡಿಯೋ ಕಾರಣ ಏನೋ, ಇಲ್ಲಿನ ಸಾಮಾನ್ಯ ಮತದಾರರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು CH ಕಾಸಿಂಪುರ ಅಂತೇಳಿ ಸರ್. ಕಾಸಿಂಪುರ. ಏನು ಮಾಡ್ತೀರಾ? ನಾವು ಇಲ್ಲಿ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದೀವಿ ಸರ್. ಗುತ್ತಿಗೆ ಕೆಲಸ ಅಂದರೆ ಕೇಳಬೇಕಾಗಿರೋ ಪ್ರಶ್ನೆ, ಕಮಿಷನ್ ಹೆಂಗೆ ನಡೀತಿದೆ ಇಲ್ಲಿ? ಸರ್, ಇಲ್ಲಿ ನಾನು ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ₹1 ಯಾರಿಗೂ ಕೊಟ್ಟಿಲ್ಲ ಸರ್. ಇನ್ನವರೆಗೂ ನನ್ನ ಕಣ್ಣಿನ ನಾನು ನೋಡೇ ಇಲ್ಲ, ಕಮಿಷನ್ ಎಂಬ ಮಾತೇ ಕೇಳಿಲ್ಲ ಸರ್ ಕಿವಿಯಿಂದ. ಹಾಗಾದ್ರೆ ನಿಮ್ಮ ಪ್ರಕಾರ ಸರ್, ಸುಮಾರು 20 ವರ್ಷದಿಂದ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೊಂದು ಮಗದೊಂದು, ನೀವು ಇದೇ ಊರವರು, ಸಂಡೂರಿಗೆ ಏನಾಗಬೇಕು ಸರ್? ಸಂಡೂರಿಗೆ ಏನಾಗಬೇಕು ಅಂತ ಹೇಳ್ತಾರೆ ಜನ. ಎಲೆಕ್ಷನ್ನಾಗ ಬಂತು, ಎಲೆಕ್ಷನ್ನಾಗ ಈ ಸಮಯ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರು. ಆಲ್ರೆಡಿ ಬಸ್ ಸ್ಟ್ಯಾಂಡು ನಮ್ಮದು ಬಸ್ ಡಿಪೋ ಹತ್ರ ಇದೆ. ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್. ಇದು ಹಳೆ ಬಸ್ ಸ್ಟ್ಯಾಂಡು, ಪುರಸಭೆದು ಬಸ್ ಸ್ಟ್ಯಾಂಡ್. ಅದು ಅಭಿವೃದ್ಧಿ ಮಾಡೋಕೆ ಇಷ್ಟು ವರ್ಷ ಬೇಕಾಗಿತ್ತು ಅಂತ ಹೇಳ್ತಾರೆ ಸರ್. ಆಲ್ರೆಡಿ ಅದು ಅಭಿವೃದ್ಧಿ ಆಗಿತ್ತು. 20 ವರ್ಷ ಆಗೋದ್ರೊಳಗಡೆ ಹೊಡೆಯೋಕ್ಕೆ ಚಾನ್ಸ್ ಎಲ್ಲಿ ಇದ್ದಿಲ್ಲ. ಅದಕ್ಕೂ ಟೈಮ್ ಬೇಕಲ್ಲ ಸರ್. ಗೌರ್ಮೆಂಟಿಂದ ಒಂದು ಏನಾದರೂ ಡೆಮಿನಿಷ್ ಮಾಡಬೇಕಂದ್ರೆ ಇಷ್ಟೆಲ್ಲ ಟೈಮು ನಿಗದಿತ ಬೇಕೇ ಬೇಕು. ಆ ಟೈಮ್ ಇಲ್ಲಿಗೋಸ್ಕರ ಪಾಪ ಅಭಿವೃದ್ಧಿಗೋಸ್ಕರ ಅಮೌಂಟ್ ಹಾಕಿ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ರು. ಅದು ಸಮಯ ಬರಲಿಕ್ಕೋಸ್ಕರ ಇವಾಗ ಅದ್ರ ಸಮಯ ಬಂದಿದೆ ಸರ್. ಮತ್ತೆ ತೆಗೆದು ಹೊಸದು ಡೆಮಿನಿಷ್ ಮಾಡಿ ಹೊಸದು ಮಾಡುತ್ತೆ, ಡೆವಲಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಹೊಸದಾಗಿ ಆಗ್ತಿದೆ ಅಂದ್ರೆ ಆಸ್ಪತ್ರೆ, ಫ್ಯಾಕ್ಟ್ರಿಗಳು, ಮತ್ತೊಂದು ಮಗದೊಂದು ಎಲ್ಲ ಇದೆಯಾ ಇಲ್ಲಿ? ಸರ್, ಎಲ್ಲವೂ ಇದೆ ಸರ್, ಯಾವೂ ಇಲ್ಲ ಅಂತ ಇಲ್ಲ. ಇವಾಗ 100 ಬೆಡ್ ಇರೋದು 200 ಬೆಡ್ಡಿಗೆ ಹೋಗ್ಬೇಕಂತಂದ್ರೆ ಸರ್ ಕಾಲಾವಕಾಶ ಬೇಕಾ ಇಲ್ಲ. ಆ ಕಾಲಾವಕಾಶಕ್ಕೆ ಕಾಯ್ತಾ ಇದ್ರು. ಇವಾಗ ರೆಡಿ ಆಗಿದೆ, ಆಗ್ತದೆ ಸರ್. ಹಂಗಾರೆ ಈಗ ಸ್ಥಳೀಯವಾಗಿ ಸಾಕಷ್ಟು ಜನ ಪ್ರತಿ ವರ್ಷ ವಿದ್ಯಾರ್ಥಿಗಳು ಔಟ್ಕಮ್ ಆಗ್ತಿರ್ತಾರೆ. ಉದ್ಯೋಗಾವಕಾಶ ಅಂದರೆ ಬಳ್ಳಾರಿಗೆ ಹೋಗ್ಬೇಕು, ಇಲ್ಲ ಈ ಕಡೆ ಹೈದರಾಬಾದ್ ಹೋಗ್ಬೇಕು, ಇಲ್ಲ ಬೆಂಗಳೂರು ಹೋಗ್ಬೇಕು, ಅಥವಾ ಹೆಣ್ಮಕ್ಳು ಗಾರ್ಮೆಂಟ್ಸು, ಅದ್ರದ್ದೆಲ್ಲ ಸೌಲಭ್ಯ ಇದೆಯಾ ಅಥವಾ ಆಗಬೇಕಾ? ನೀವು ಏನು ಕೇಳ್ತೀರಾ ಸರ್? ಸಣ್ಣ ಮಟ್ಟದಲ್ಲಿ ಗಾರ್ಮೆಂಟ್ಸ್ ಇದೆ. ಒಂದು ಅಂದರೆ ಗೌರ್ಮೆಂಟ್ ಇಂದ ಅಲ್ಲ ಸರ್, ಪ್ರೈವೇಟ್ ಗಾರ್ಮೆಂಟ್ ನಡೀತಾ ಇದೆ. ಮತ್ತು ಇನ್ನೂ ಒಂದು ನಮ್ಮ ಗೋರ್ಪೇಟೆ ಸಾಹೇಬ್ರ ಸಂಸ್ಥೆಯಲ್ಲಿ ಕೂಡ ಕೃಷಿ ಇಲಾಖೆಯು ಇವು ಸಣ್ಣ ಪುಟ್ಟ ವರ್ಕ್ಗಳು ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲೇನು ಕೆಲಸ ಬಂದಂಥವ್ರಿಗೆ ನಮ್ಮ ಸಂಡೂರು ತಾಲೂಕಿನಂತ ಯಾರಿಗೆ ಸಮಸ್ಯೆ ಇಲ್ಲ. ಈ ಬೇರೆ ಬೇರೆ ಸ್ಟೇಟಿಂದ ಬಂದಂಥವ್ರಿಗೆ ಹಂಗಾಗಿ ಹೆಚ್ಚಿಗೆ ಜನಗಳಿಗೆ ಕೆಲಸಗಳು ಬೇಕಾಗ್ತಾವೆ. ಮೈನಿಂಗ್ನಲ್ಲಿ ಅಲ್ಲಿ ಕೆಲಸಗಳು ಇದಾವೆ, ತೊಂದರೆ ಇಲ್ಲ ಸರ್. ಕೊನೆಯದಾಗಿ ಶಾಸಕರಾಗಿ ಹೊಸದಾಗಿ ಆಯ್ಕೆಯಾಗಿದ್ದಾರೆ ಬೈ ಎಲೆಕ್ಷನ್ಲಿ ಅನ್ನಪೂರ್ಣ ಮೇಡಮ್, ಅವರಿಂದ ಏನು ನಿರೀಕ್ಷೆ ಇದೆ ಸರ್? ಅವರಿಂದ ಏನು ನಿರೀಕ್ಷೆ ಇದೆ ಅಂತಂದರೆ ಸರ್, ನಮ್ಮ ಊರಿಗೆ ಯಾವುದೇ ಕಾರಣಕ್ಕೆ ಕೊರತೆ ಇಲ್ದಂಗೆ ಒಳ್ಳೇದು ಮಾಡ್ತಾರಂಬ ಒಂದು ನಿರೀಕ್ಷೆ ಅಂತ ಇದೆ ಸರ್. ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಎಲ್ಲರಿಗೂ ಬಂದರಿಗೆ ಪ್ರೀತಿಯಿಂದ ಮಾತಾಡಿ ಕಳಿಸ್ತಾರಲ್ಲ, ಅದೇ ನಿರೀಕ್ಷೆ ಸಾಕು ಅವರಿಂದ. ಮತ್ತೊಬ್ರು ವೋಟರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ವೆಂಕಟೇಶ್ ಸರ್. ನಾವಿಲ್ಲಿ 19th ವಾರ್ಡ್ ಧರ್ಮಾಪುರ ಗ್ರಾಮದವ್ರು. ನಾವು ಏನು ಮಾಡ್ತೀರಾ? ನಾವು ವ್ಯವಹಾರ ಮಾಡ್ತೀವಿ ಸರ್, ಸಣ್ಣ ಪುಟ್ಟ ವ್ಯವಹಾರ, ಬಿಸ್ನೆಸ್ ನಡೀತಾ ಇದೆ. ಎಸ್ ಸರ್, ಎಸ್. ಎಷ್ಟು ವರ್ಷ ಸರ್ ನಿಮಗೆ? ನಮಗೀಗ 36 ಇಯರ್ ಸರ್. 36. ಆಯ್ತಾ, ಓಕೆ. ಆಲ್ಮೋಸ್ಟ್ 18 ವರ್ಷದಿಂದ ವೋಟ್ ಮಾಡಿದ್ದೀರಾ. 3-4 ಎಲೆಕ್ಷನ್ಗೆ ವೋಟ್ ಹಾಕಿರ್ತೀರಾ, ಬೈ ಎಲೆಕ್ಷನ್ನು, ಲೋಕಸಭೆ ಎಲ್ಲ ಸೇರಿ. ನಿಮ್ಮ ಪ್ರಕಾರ ಆ್ಯಸ್ ಎ ಯಂಗ್ಸ್ಟರ್ ಆಗಿ ಸಂಡೂರ್ಗೆ ಏನಾಗಬೇಕು? ಸಂಡೂರಿಗೆ ಆಲ್ಮೋಸ್ಟ್ ಆಲು ಎಲ್ಲ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಆಲ್ ಯಂಗ್ಸ್ಟರ್ಸ್ಗೆ ಏನು ಬೇಕು, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. 12 ವಸತಿ ಶಾಲೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಸಮಾಜ ಏನು ಈ ದೇವರಾಜ ಅರಸು ಇರ್ಬೋದು, SC ST ಇರ್ಬೋದು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಂದು ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಿಗೆ ಬಸ್ ಸಂಚಾರ, ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿ ಬಸ್ ಸಂಚಾರದ ವ್ಯವಸ್ಥೆ ಮಾಡಿದ್ದಾರೆ. ಆರೋಗ್ಯವಾಗಿ ಉತ್ತಮವಾಗಿರ್ತಕ್ಕಂಥ 50 ಬೆಡ್ ಆಸ್ಪತ್ರೆಯನ್ನು 100 ಬೆಡ್ಗೆ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅದಲ್ಲದೆ ಈಗ 200 ಬೆಡ್ ಆಸ್ಪತ್ರೆಗಾಗಿ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ಅಲ್ಲದೆ ಇವತ್ತಿನ ದಿನದಲ್ಲಿ ಸುಮಾರು 20-30-35 ಕೋಟಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ಆಗ್ತಾ ಇದೆ. ಅದೇ ಅಲ್ಲದೆ ಇಡೀ ನಮ್ಮ ರಾಷ್ಟ್ರದಲ್ಲಿ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರ್ತಕ್ಕಂಥ ಕ್ಲಿನಿಕ್ ಆನ್ ವೀಲ್ ಅಂತಕ್ಕಂಥದ್ದನ್ನು ಪ್ರತಿ ಹಳ್ಳಿಗೂ ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಸಣ್ಣ ಪಟ್ಟ ಜ್ವರ, ನೆಗಡಿ ಅಂತ ಕೆಮ್ಮುಗಳು ಅಂತಕ್ಕಂಥದ್ದನ್ನು ಇದೇನು ಇದು ಸಂಡೂರು ಪಟ್ಟಣಕ್ಕೆ ಬರದೇ ಇರ್ತಕ್ಕಂಥದ್ದು ಪ್ರತಿ ಹಳ್ಳಿಗೆ ಹೋಗಿ ಕೊಡ್ತಕ್ಕಂಥ ಆಂಬುಲೆನ್ಸ್ ಮುಖಾಂತರ. ಎಷ್ಟು ಆಂಬುಲೆನ್ಸ್ ಇದೆ? ಸುಮಾರು 10-12 ಆಂಬುಲೆನ್ಸ್ಗಳು ವ್ಯವಸ್ಥೆ ಮಾಡಿದ್ದಾರೆ ಸರ್.
ಮಾಡಿದ್ದಾರೆ. ಸರ್ ಉದ್ಯೋಗಾವಕಾಶ ಎಲ್ಲ ಇದೆಯಾ? ಉದ್ಯೋಗಾವಕಾಶಗಳು ಸಾಕಷ್ಟು ಇದೆ ಸರ್. ಇಲ್ಲಿ ಸಣ್ಣ ಚಿಕ್ಕದಾಗಿ ಒಂದು ಗಾರ್ಮೆಂಟ್ಸ್ ಇದೆ, ಈಗ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಬಂದಿದ್ದಾವೆ, ಮತ್ತು ಇಲ್ಲಿ ಜಿಂದಾಲ್ ಇದೆ. ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ತನ್ನ ಬುದ್ಧಿವಂತಿಕೆ ಮತ್ತು ಇಲ್ಲಿ ಶಾಸಕರು ಕೂಡ ಅನೇಕ ಜನಗಳಿಗೆ ಉದ್ಯೋಗಾವಕಾಶಗಳನ್ನು ನೀಡಿದ್ದಾರೆ. ಅದಲ್ಲದೆ ಸ್ವಂತ ವ್ಯವಹಾರ ಮಾಡಲಿಕ್ಕೆ ಇಲ್ಲಿ ಲಾರಿಗಳು ಇದ್ದಾವೆ, ಕ್ಲೀನರ್ಗಳು ಇದ್ದಾವೆ, ಅವರೇ ಸ್ವಯಂ ಪ್ರವೃತ್ತಿಯಾಗಿ ಮೂಡಿಸಿಕೊಂಥ ಉದ್ಯೋಗಗಳು ಸಾಕಷ್ಟು ಇದಾವೆ ಸರ್. ಬೇರೆ ನಾಡಿನಿಂದ ಬೇರೆ ಕಡೆಲಿದ್ದು ಇಲ್ಲಿ ವಲಸೆ ಬಂದೇ ಬಹಳಷ್ಟು ಜನ ನೆಲೆಸಿದ್ದಾರೆ ಸರ್ ಉದ್ಯೋಗಕ್ಕಾಗಿ. ಸಂಡೂರ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ CSR ಫಂಡ್ ಅಲ್ವಾ, ಜಿಂದಾಲ್ ಇರೋದ್ರಿಂದ ಅಥವಾ ಮೈನಿಂಗ್ ನಡೆಯೋದ್ರಿಂದ ಆಗತ್ತೆ. ಆದ್ರೆ ಶಾಸಕರು ಅಥವಾ ಸಂಸದರು ನಿಜಕ್ಕೂ ಮಾಡಬೇಕಾಗಿರೋ ಕೆಲಸ ಏನು ಸಂಡೂರ್ಗೆ? ಸರ್, CSR ಫಂಡ್ ಇರೋದ್ರಿಂದ ಈಗ ಜನಗಳಿಗೆ ಏನ್ ಕೇಳ್ತಾ ಇದ್ದಾರೆ ಸರ್, ಆರೋಗ್ಯ, ಶಿಕ್ಷಣ ಮತ್ತು ಆರ್ಥಿಕವಾಗಿ ಸಬಲತೆಯನ್ನು ಕಾಣ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾನು ಕೇಳ್ದಂಗೆ ನೀರಿನ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟೆ ಇಲ್ಲಿ. ಸರ್, ನೀರಿಂದು ಸಮಸ್ಯೆ ಅಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಇದೆ ಸರ್, ಅಂತ ದೊಡ್ಡ ಮಟ್ಟಿಗೆ ಏನಿಲ್ಲ. ಪ್ರತಿಯೊಂದು ಏನು ಕೇಳ್ತಾ ಇದ್ದಾರೆ ಅಂದರೆ ಕುಡಿಯೋ ನೀರಿಂದು ವ್ಯವಸ್ಥೆ ಕೇಳ್ತಾ ಇದ್ದಾರೆ. ಹಿಂದೆ ಈಗ ಸುಮಾರು 30 ವರ್ಷದ ಹಿಂದೆ ಆಗಿರ್ತಕ್ಕಂಥ ಪೈಪ್ಲೈನ್ಗಳು, ಸ್ಟೋರೇಜ್ ಟ್ಯಾಂಕ್ಗಳು ಅವೆಲ್ಲ ಇರೋದ್ರಿಂದ ಈಗಿನ ಮಟ್ಟಕ್ಕೆ ಎಲ್ಲವೂ ಪ್ರೋಗ್ರೆಸ್ನಾಗಿದೆ ಸರ್. ವರ್ಕ್ ಹಂಗೆ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಸ್ವಲ್ಪ ಅಲ್ಪ ಪ್ರಮಾಣದ ತೊಂದರೆ ಬಿಟ್ಟರೆ ಮತ್ತೆ ಬಳಸಲಿಕ್ಕೆ ಇವೇನು ಯೂಸ್ ಕುಡಿಯೋ ನೀರಿನ ಸಮಸ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ. ಬಳಸಲಿಕ್ಕೆ ಪ್ರತಿ ಒಂದು ವಾರ್ಡ್ನಲ್ಲಿ ಇರ್ಬೋದು, ಪ್ರತಿ ಏರಿಯಾದಲ್ಲಿರೋದು 3-4 ಬೋರ್ಗಳು ಇದ್ದಾವೆ, ಸಿಸ್ಟಮ್ಗಳು ಇದ್ದಾವೆ. ಅವೆಲ್ಲದ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಕುಡಿಯೋ ನೀರಿಂದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ಈಗ ಪ್ರಗತಿಯಲ್ಲಿದೆ ಸರ್ ಕೆಲಸ, ಅದನ್ನು ತ್ವರಿತವಾಗಿ ಕ್ಲಿಯರ್ ಮಾಡ್ತಾರೆ ಸರ್. ನನ್ನ ಹೆಸರು ಶ್ರೀಕಾಂತ್ ಅಂತ. ನೀವೇನ್ ಮಾಡೋದು? ಬಿಸ್ನೆಸ್ ಮಾಡ್ಕೊಂತಿರ್ತೀವಿ. ನಿಮ್ ಗ್ರಾಮ ಎಲ್ಲ ಅಭಿವೃದ್ಧಿ ಆಗಿದೆಯಾ? ಆಗ್ತಾ ಇದೆ ಸರ್, ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಆಗಿದೆ, ಆಗ್ತಾ ಇದಾವೆ ಸರ್. ಎಲ್ಲ ಅಭಿವೃದ್ಧಿ ಹೆಂಗೆ ಯಾವ ಏನ್ ಆಗ್ಬೇಕು ಅಂದ್ರೆ ಬೇಸಿಕ್ ರಸ್ತೆ, ನೀರು, ಸರ್ ಮೂಲಭೂತ ಸೌಕರ್ಯಗಳೆಲ್ಲ ಇದೆಯಾ? ಸರ್ ಇದೆ ಸರ್. ಸಾಮಾನ್ಯವಾಗಿ ನಮ್ಮ ಸಾಹೇಬ್ರು ಏನೋ ಇದಾರಲ್ಲ, MP ಸಾಹೇಬ್ರಾಗ್ಲಿ, ಇವಾಗ ಅಕ್ಕರು ಬಂದಿದ್ದಾರೆ, ಅವರು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ ರಸ್ತೆಗಳಿಗೆ. ಯಾಕಂದ್ರೆ ರಸ್ತೆ ಅಭಿವೃದ್ಧಿ ಆದ್ರೆ ತಾನೇ ನಾವು ಮುಂದೆ ಏನೋ ನಾವು ಬೆಳೆದದ್ದು ಇವು ಸಾಮಗ್ರಿಗಳನ್ನೆಲ್ಲ ತಂದು ಮಾರಾಟಕ್ಕೆ ಮಾಡೋದು. ಈಗ ಫಸ್ಟ್ ಎಜುಕೇಶನ್ ಪ್ರಿಪರೇಷನ್ ಕೊಟ್ಟರು. ಎಜುಕೇಶನ್ ಬರ್ತಾ 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 ಮತ್ತೆ ರಸ್ತೆಗಳಂತೂ ಸುಧಾರಣೆ ಆಗಿದ್ದಾವೆ. ಈಗ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಕೂಡ ತೆಗಿಬೇಕು ಅಂತೇಳಿ ಇದ್ದಾರೆ. ಆಮೇಲೆ ಒಂದು ಜಾಗ ಕೂಡ ನೋಡಿದ್ದಾರೆ, ಇವತ್ತು ನಾಳೆ ಆಗ್ತದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸಂತೋಷ್ ಅಂತ ಸರ್. ನೀವೇನ್ ಮಾಡ್ತೀರಾ? ನಾವು ಬಿಸ್ನೆಸ್ ಸರ್. ಬಿಸ್ನೆಸ್. ಓಕೆ. ಉದ್ಯೋಗಾವಕಾಶ ಇದೆಯಾ ಇಲ್ಲಿ ಯುವಕರಿಗೆ ಸಂಡೂರಲ್ಲಿ? ಇದೆ ಸರ್. ಯಾವ ರೀತಿ ಇದೆ? ಏನ್ ಕಾರ್ಖಾನೆಗಳಿದ್ಯಾ ಜಿಂದಾಲ್ ಬಿಟ್ಟು? ಜಿಂದಾಲ್ ಬಿಟ್ಟು ಎಲ್ಲ ಪ್ರೈವೇಟ್ ಕಂಪ್ನಿಗಳು ಇದಾವೆ ಸರ್. ಇದಾವೆ ಸರ್. ಏನಾಗ್ಬೇಕು ನಿಮ್ ಪ್ರಕಾರ? ನಮ್ ಪ್ರಕಾರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್. ಮುಂದೆ ಇದೇ ನಡ್ಕೊಂಡು ಹೋದ್ರೆ ಎಲ್ಲ ಉತ್ತಮ ಸರ್. ನಿಮ್ಮ ಹೆಸರು? ಬಸವರಾಜ್. ಯಾವ ಊರು? ಕಾಟಿನ ಕಂಬ. ಯಾವುದು? ಕಾಟಿನ ಕಂಬ. ಗಾಡಿಯನ್ ಕಂಬ. ಓಕೆ. ಎಷ್ಟು ದೂರ ಇಲ್ಲಿಂದ ಅದು ಸಂಡೂರಿಂದ? ಒಂದು 15 ಕಿಲೋಮೀಟರ್ ಆಯ್ತು ಸರ್. 15 ಕಿಲೋಮೀಟರ್. ಓಕೆ. ಹಾಗಾದ್ರೆ ಸಂಡೂರಲ್ಲಿ ನಿಜಕ್ಕೂ ಏನ್ ಆಗ್ಬೇಕು ನಿಮ್ ಪ್ರಕಾರ? ಹಳ್ಳಿಗಳ ಅಭಿವೃದ್ಧಿ ಆಗಿದೆಯಾ? ಆಗ್ಯದ ಸರ್. ಏನೇನಾಗಿದೆ? ರೋಡ್ ಎಲ್ಲ ಪ್ರತಿ ಒಂದು ಹಳ್ಳಿಗೆ ರೋಡ್ ಮಾತ್ರ ಬಾರಿ ಇಷ್ಟ ಅದಾವ ಸರ್ ಅಡ್ಡಾಡಕ್. ಪ್ರತಿ ಹಳ್ಳಿಗೂ ರೋಡ್ ಚೆನ್ನಾಗಿದೆ. ಪ್ರತಿ ಹಳ್ಳಿಗೆ ಮೈನಿಂಗ್ ಲಾರಿಗಳು ಓಡಾಡೋದು ರೋಡ್ ಚೆನ್ನಾಗಿದೆ. ಆಯ್ತು ಸರ್, ಏನು ತೊಂದರೆ ಇಲ್ಲ ಸರ್. ಹಂಗಾರೆ ಈಗ ಶಾಸಕರಾಗಿ ಬೈ ಎಲೆಕ್ಷನ್ ಅಲ್ಲಿ ಅನ್ನಪೂರ್ಣ ಮೇಡಮ್ ಆಯ್ಕೆ ಆಗಿದ್ದಾರೆ. ಏನ್ ಬೇಕು ಅಂತ ಬಯಸ್ತೀರಾ ನಿಮ್ಮೂರಿಗೆ? ನಮ್ಮೂರಿಗೆ ಮಾಡ್ಯಾರ ಸರ್. ಭವನ ಎಲ್ಲ ಇದೆಯಾ? ಗುಡಿಗಳೆಲ್ಲ ಆಗ್ಯಾವ ಸರ್. ಆಸ್ಪತ್ರೆ ಏನು ಸಮಸ್ಯೆ ಇಲ್ಲ? ಇಲ್ಲ ಸರ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಇದೆಯಾ? ಎಲ್ಲ ಇದೆ ಸರ್. ಇಲ್ಲ ಪ್ರತಿಯೊಂದಕ್ಕೂ ಹಳ್ಳಿಯಿಂದ ಸಂಡೂರ್ಗೆ ಬರ್ಬೇಕಾ? ಇಲ್ಲ ಸರ್, ಅಲ್ಲಿ ಅದಾವ ಸರ್. ಬಂಡಿರಾಗ ಗೌರ್ಮೆಂಟ್ ಆಸ್ಪತ್ರೆ ಐತೆ ಸರ್. ಅಲ್ಲಿ ಇಲ್ಲ ಅಂದ್ರೆ ಬಸ್ ಇಲ್ಲಿ ಸಂಡೂರಿಗೆ ಬರ್ತೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಯಣ್ಣ ಅಂತೇಳಿ. ಸರ್, ಏನ್ ಮಾಡ್ತೀರಾ? ನಮ್ಮ ವ್ಯವಹಾರ ಇದಾವೆ, ಅಗ್ರಿಕಲ್ಚರ್ ಇದೆ, ಬಿಸ್ನೆಸ್ ಇದೆ. ಸರ್, ನಿಮ್ ಪ್ರಕಾರ ಸಂಡೂರ್ಗಿರುವಂತ ಜ್ವಲಂತ ಸಮಸ್ಯೆ ಏನು? ಈಗ ಒಂದು ಟೌನ್, ಒಂದು ಊರು ಅಂದ್ಮೇಲೆ ಅದರಲ್ಲಿ ನೂರಾರು ಸಮಸ್ಯೆಗಳು ಇರ್ತವೆ, ಒಂದಂತಲ್ಲ. ಬಟ್ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಇರ್ತದೆ. ಈಗ ಪ್ರಶ್ನೆ ಇದ್ಮೇಲೆ ಉತ್ತರ ಇರ್ತದೆ. ಆಲ್ಮೋಸ್ಟ್ ಈಗ ರಸ್ತೆಗಳು ಸುಧಾರಣೆ ಆಗಿದೆ, ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಒಂದು ಒಳ್ಳೆ ಶಿಕ್ಷಣದ ವ್ಯವಸ್ಥೆ ಇದೆ, ಆರೋಗ್ಯದ ವ್ಯವಸ್ಥೆ ಇದೆ. ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಆಲ್ರೆಡಿ ಫುಲ್ಫಿಲ್ ಆಗಿದಾವೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಆಗಿದಾವೆ ಅನ್ನೋದಕ್ಕಿಂತ ದಿನನಿತ್ಯ ಆಗ್ಬೇಕಾದಂತ ಕೆಲಸಗಳು ಹಲವಾರು ಇರ್ತವೆ, ಆಲ್ರೆಡಿ ಆಗಿರ್ತಕ್ಕಂಥವು ಇದಾವೆ. ಅಭಿವೃದ್ಧಿ ನಿರಂತರ. ತಕ್ಕ ಮಟ್ಟಿಗೆ ಸಂಡೂರು ಈಗ ಹಿಂದಿನ ಒಂದು ವರ್ಷಗಳಿಗೆ ಹೋಲಿಕೆ ಆದಲ್ಲಿ ಸುಮಾರು ಒಂದು 80% ಸಂಡೂರು ಅಭಿವೃದ್ಧಿ ಆಗಿದೆ. ಇನ್ನು ಕೆಲವು ವಿಷಯಗಳು ಈಗ ಬಹಳಷ್ಟು ಜನ ಕೆಲವು ಕಡೆ ಕೆರೆ ತುಂಬಿಸಂತ ವ್ಯವಸ್ಥೆ ಆಗ್ಬೇಕು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಸರ್ಕಾರಗಳು ಪ್ರಯತ್ನದಲ್ಲಿದ್ದಾವೆ. ಇಲ್ಲಿರ್ತಕ್ಕಂಥ ಶಾಸಕರು, ಸಂಸದರು ಕೂಡ ನಿರಂತರ ಅಭಿವೃದ್ಧಿ ಪರವಾಗಿರೋಂಥವ್ರು. ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಗೆ ಪಾಪ ಅವರು ಕೂಡ ಹಗಲಿರುಳು ಪ್ರಯತ್ನ ಪಡ್ತಾ ಇದಾರೆ. ಅದರಲ್ಲಿ 80% ಯಶಸ್ವಿ ಆಗಿದ್ದಾರೆ. ಇನ್ನೊಂದು 20% ಇದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಪೂರೈಕೆ ಆಗ್ತವೆ.
ತುಕಾರಾಮ್ ಅವ್ರು 4 ಸಲ ಗೆದ್ರು, ಈಗ ಸಂಸದರಾದ್ರು, ಬೈ ಎಲೆಕ್ಷನ್ ಅನ್ನಪೂರ್ಣ ಅವ್ರು ಗೆದ್ರು. ಏನ್ ಕಾರಣ ಅದಕ್ಕೆ ಸತತ ಗೆಲುವಿಗೆ? ಸತತ ಈಗ ಸತತ ಗೆಲುವು ಕಾರಣ ಯಾಕೆ, ಒಂದು ಮೀಸಲಾತಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ 4 ಚುನಾವಣೆಗಳಲ್ಲಿ ಮತ್ತು MP ಎಲೆಕ್ಷನ್ ಅಲ್ಲಿ ಕೂಡ ಕೈ ಹಿಡಿತಾರೆ ಅಂದ್ರೆ ಅಭಿವೃದ್ಧಿನೇ ಕಾರಣ. ಅಭಿವೃದ್ಧಿ ಮತ್ತು ಅವ್ರ ಜನಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿ ನೀತಿಗಳು, ಇವತ್ತು ಅವ್ರ ಸರಳತೆ, ನಡೆನುಡಿ ಎಲ್ಲವೂ ಕೂಡ ಇವತ್ತು ಪರಿಗಣನೆಗೆ ಬರ್ತವೆ. ಒಂದಷ್ಟು ಜನ ಬೇರೆ ಕಡೆ ಮಾತಾಡುವಾಗ ಹೇಳ್ತಾ ಇದ್ರು, ಒಂದಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇದೆ ಸಂಡೂರ್ಲಿ ಅಂತ. ಹೌದು, ಕುಡಿಯೋ ನೀರಿನ ಸಮಸ್ಯೆ ಅಂದ್ರೆ ಈಗ ನಾರ್ಯಾಳ ಜಲಾಶಯದಿಂದ ಸಂಡೂರಿಗೆ ನೀರು ಪೂರೈಕೆ ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ ನಾರ್ಯಾಳದ ನೀರು ಇವತ್ತು ಸಾಕಾಗೋದಿಲ್ಲ ಅಂತೇಳಿ ತುಂಗಭದ್ರಾ ಡ್ಯಾಮಿನ ನೀರನ್ನು ಕೂಡ ನಾರ್ಯಾಳಕ್ಕೆ ತಂದು ಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ದಿನ ಓವರ್ ಟ್ಯಾಂಕ್ ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಸಂಡೂರು ಟೌನ್ ಏನ್ ಜನಸಂಖ್ಯೆ ದಿನ ದಿನ ಬೆಳೀತಾ ಇದೆ, ಆ ಹಿಂದೆ ಇರ್ತಕ್ಕಂಥ ಟ್ಯಾಂಕು ಮತ್ತು ಅಲ್ಲಿ ಅಳವಡಿಸಿರ್ತಕ್ಕಂಥ ಪೈಪ್ ಲೈನು, ಆ ಸಣ್ಣ ಟ್ಯಾಂಕ್ಗೆ ಏನು ಪೈಪ್ ಲೈನ್ ಅಳವಡಿಕೆ ಆಗಿತ್ತು ಅದ್ರ ಪ್ರಕಾರ ಆಗಿತ್ತು. ಈಗ ಜನಸಂಖ್ಯೆ ಸುಮಾರು 20,000 ಮೇಲೆ ದಾಟಿರೋದ್ರಿಂದ ಓವರ್ ಟ್ಯಾಂಕ್ ಬೇಕಾಗ್ತದೆ, ದೊಡ್ಡದೊಂದು ಪೈಪ್ ಲೈನ್ ವ್ಯವಸ್ಥೆ ಕೂಡ ಬೇಕಾಗ್ತದೆ. ಅವೆಲ್ಲ ನಡೀತಾ ಇದಾವೆ. ಇಲ್ಲಿ ಕೆಲವೊಂದ್ಸರಿ ವೈಜ್ಞಾನಿಕ ಕಾರಣಗಳಿಂದ ಕೆಲವೊಂದ್ಸರಿ ನೀರು ಬಿಟ್ಟಿರೋದಿಲ್ಲ, ಕೆಲವೊಂದ್ಸರಿ ಲೇಟ್ ಆಗಿದೆ ಅನ್ನೋದು ಬಿಟ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿದೆ. ಶಾಸಕರಿಗೆ ನಿಮ್ಮ ಬೇಡಿಕೆ ಅಥವಾ ಸಲಹೆ ಅಂದ್ರೆ ಏನ್ ಸರ್? ನಮ್ಮ ಬೇಡಿಕೆ ಸಲಹೆಗಿಂತ ಶಾಸಕರಿಗೆ ಸಂಸದರಿಗೆ ಈ ಒಂದು ಸ್ಥಳೀಯವಾಗಿ ಇಲ್ಲಿನ ವಾತಾವರಣಗಳ ಸಂಪೂರ್ಣ ಅರಿವಿದೆ ಅವ್ರಿಗೆ. ನಾವು ಕೆಲವೊಂದ್ಸಾರಿ ಕೂತ್ಕೊಂಡಾಗ ಕೆಲವೊಂದು ಸ್ಥಳೀಯರ ಬೇಡಿಕೆಗಳನ್ನ ಅವ್ರು ಮುಂದಿಡ್ತೀವಿ. ಅವ್ರು ಮಾಡ್ತಾನೆ ಇದ್ದಾರೆ, ಪಾಪ ನಿರಂತರ ಪ್ರಯತ್ನದಲ್ಲಿ ಇದ್ದಾರೆ. ಅವ್ರಿಗೆ ಎಲ್ಲ ಸಂಡೂರು ತಾಲೂಕಿನ ಎಲ್ಲ ಜನಗಳ ಒಂದು ಏನು ಬದುಕಿನ ಅವಶ್ಯಕತೆಯ ಮೂಲಭೂತ ಸೌಕರ್ಯಗಳ ಸಂಪೂರ್ಣ ಅರಿವು ಅವ್ರಿಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ ಸರ್. ಏನು ಮಾಡ್ತೀರಾ? ನಾವು ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಇದ್ದೀವಿ ಸರ್. ಓಕೆ, ಸಿವಿಲ್ ಕಾಂಟ್ರಾಕ್ಟ್ ಇದ್ದೀರಾ? ಹೌದು. ಸಿವಿಲ್ ಕಾಂಟ್ರಾಕ್ಟರ್ಗಳಿಗೆ ಫಸ್ಟ್ ಕೇಳೋ ಪ್ರಶ್ನೆ, ರಾಜ್ಯದಲ್ಲಿ ಕಮಿಷನ್ ಇದೆಯಾ ಅಂತ. ಸಂಡೂರಲ್ಲಿ ಇದೆಯಾ? ಇಲ್ಲ ಸರ್, ಆ ಥರ ಇಲ್ಲಿ ನಮ್ಮ ಭಾಗದಲ್ಲೇನೆ ನಡೆದಿಲ್ಲ ಸರ್. ನಮ್ಮ ಒಂದು ಅಭಿವೃದ್ಧಿಗೆ ಆದ್ಯತೆ ವಿನ ಆ ಥರ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸರ್. ಏನಾಗ್ಬೇಕು ಸಂಡೂರಿಗೆ? ಸರ್, ಸಂಡೂರು ಡೆವಲಪ್ಮೆಂಟ್ ಆಗ್ತಿದೆ ಸರ್. ಜನ ನೆಮ್ಮದಿಯಾಗಿ ಬದುಕಲಿಕ್ಕೆ ನಮ್ಮ ಮೊದಲಿಂದನೂ ಏನು ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಎಲ್ಲದನ್ನು ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ಒಂದು ಮೈನಿಂಗ್ ನಡೀತಾ ಇದೆ ಸರ್, ಮೈನಿಂಗ್ ನಡೀತಾ ಇದಾವಲ್ಲ, ಈಗ ಅವನ್ನೇನ ನಾವು ಇದು ಮಾಡಿದರೆ ರೈತ ಒಂದು ಕಡೆಗೆ ಸಮಸ್ಯೆ ಅದು ನಡೀತದೆ ಸರ್. ಇವಾಗ ಲಾರಿಗಳು ಅದರಿಂದನೇ ಜೀವನ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಮೈನಿಂಗ್ನ ಕೆಲಸ ಮಾಡಿನೂ ಜೀವನ ಮಾಡಲಿಕ್ಕೆ. ದಾದಾಪೀರ್ ಅಂತ ಹೇಳಿ. ದಾದಾಪೀರ್ ಏನು ಮಾಡ್ತೀರಾ ಸರ್? ಸರ್ ನಂದು ಪ್ರಿಂಟಿಂಗ್ ಪ್ರೆಸ್ ಇದೆ. ಪ್ರಿಂಟಿಂಗ್ ಪ್ರೆಸ್ ಇದೆ ಸರ್. ಎಷ್ಟು ವರ್ಷ ನಿಮಗೆ? ಸರ್ ನನಗೆ 53. ಗೊತ್ತೇ ಆಗಲ್ವಲ್ಲ ಸರ್. ಹೆಚ್ಚು ಕಡಿಮೆ 35 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ಹೌದು ಸರ್. ನೀವು ನೋಡಿದ ಬೆಸ್ಟ್ MLA ಯಾರು? ಸರ್ ನಮ್ಮ ತುಕಾರಾಮ್ ಸರ್. ಹೌದಾ? ಹೌದು. ಗೋರ್ಪಡೆ ಅವ್ರಿಗೆ ಓಟ್ ಹಾಕಿದ್ರೆ? ಹಾಕಿದ್ದೀನಿ ಸರ್, ಹಾಕಿದ್ದೀನಿ ಸರ್. ಅವರು ರಾಜರು ಸರ್. ಅವರು ಹೌದು, 6 ಸಲ ಗೆಲ್ಸಿದ್ರು. ಹೌದು. ಓಕೆ. ಈ ಮಿನಿಸ್ಟರ್ ಕೂಡ ಆಗಿದ್ರು, ಆಮೇಲೆ ಸಂತೋಷ್ ಲಾಡ್ ಅವ್ರ ಮಿನಿಸ್ಟರ್ ಆದ್ರು, ತುಕಾರಾಮ್ ಅವ್ರ ಮಿನಿಸ್ಟರ್ ಆದ್ರು. ಏನಾಗ್ಬೇಕು ಸರ್ ಸಂಡೂರ್ಗೆ? ಸರ್ ಆಗ್ಬೇಕಾಗಿರೋದೆಲ್ಲ ಮಾಡಿದ್ದಾರೆ, ಇನ್ನು ಸ್ವಲ್ಪ ಬಾಕಿ ಇದೆ, ಮಾಡ್ತಾರೆ ಸರ್. ಜನರಿಗೆ ಬೇಕಾಗಿರೋ ಅನುಕೂಲತೆಗಳನ್ನು ಅವ್ರು ಮಾಡ್ತಾರೆ ಸರ್. ಮುಖ್ಯವಾಗಿ ಏನ್ ಜ್ವಲಂತ ಸಮಸ್ಯೆ ಅಂದ್ರೆ ಏನ್ ಸರ್? ಜ್ವಲಂತ ಸಮಸ್ಯೆ ಅಂದ್ರೆ ಏನ್ ಸರ್? ಹಾಸ್ಪಿಟ್ಲ್ ಅಂತ ಒಂದಿದೆ, ನೀರಿನ ಅಭಿವೃದ್ಧಿ ನೀರಿಂದೊಂದಿದೆ, ಕುಡಿಯೋ ನೀರು ಪ್ರಾಬ್ಲಮ್ ವಾರಕ್ಕೊಂದ್ಸಲ ಅಂತಾರೆ. ಹೌದೌದು ಸರ್, ಬರ್ತಾ ಇದೆ. ಈಗ ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದ್ದಾರೆ ಸರ್. ಆಲ್ರೆಡಿ ಪೈಪ್ ಲೈನ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಅದಕ್ಕೆ ಸಪ್ರೇಟ್ ಆಗಿ ಒಂದು ಇದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಆಗುತ್ತೆ ಸರ್, ಅದು ಆದಷ್ಟು ಬೇಗ ಮಾಡ್ತಾರೆ ಅವರು. ಕಾಲೇಜ್ ಎಲ್ಲ ಇದೆಯಾ? ಇಂಜಿನಿಯರಿಂಗ್ ಕಾಲೇಜ್? ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್, ಇಲ್ಲಿ ಡಿಪ್ಲೊಮಾ ಕಾಲೇಜ್ ಇದೆ. ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ಸರ್. ಅವರು ಮನಸ್ಸು ಮಾಡಿದ್ರೆ ಎಜುಕೇಶನ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಸರ್ ಅವ್ರಿಗೆ. ನಮ್ಮ ತುಕಾರಾಮ್ ಸರ್ಗೆ ಎಜುಕೇಶನ್ ಅಂದರೆ ಭಾಳ ಇಂಟ್ರೆಸ್ಟು. ನಮ್ಮ ಸಂಡೂರಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಎಜುಕೇಟೆಡ್ ಆಗ್ಬೇಕನ್ನೋದೇ ಅವರಿಗೆ. ಅದು ಒಂದು ಅವ್ರ ತಲೆ ಇರೋದು ಒಂದು ಇದು ಸರ್. ಹೌದು. ಅನ್ನಪೂರ್ಣ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಸಾರ್ ಯಾವ ರೀತಿ ಇದ್ದಾರೆ ಅವ್ರಿಗಿಂತ ಜಾಸ್ತಿ ಇದ್ದಾರೆ ಸರ್ ಮೇಡಮ್ ಅವರು. ಸಿಂಪ್ಲಿಸಿಟಿ. ಹೌದು ಸರ್, ಹೌದು. ಎಲ್ಲ ಸಾಮಾನ್ಯದವರು ಹೋದ್ರು ಕೂಡ ಸಿಗ್ತಾರೆ ಸರ್. ಅಂದ್ರೆ ಮನೆನೇ ಅವ್ರ ಕಚೇರಿನ ಅಥವಾ ಬೇರೆ ಸಪರೇಟ್? ಕಚೇರಿ ಬೇರೆ ಇದೆ ಸರ್. ಅವ್ರ ಮನೆ ಹತ್ರನೂ ಯಾರಿಗೂ ಬರಬೇಡಿ ಅಂತ ಹೇಳಲ್ಲ ಸರ್. ಅವರು ಪ್ರತಿಯೊಬ್ಬರಿಗೂ ಅಪ್ರೋಚ್ ಮಾಡ್ತಾರೆ, ಕಾಣ್ತಾರೆ, ಮಾತಾಡ್ತಾರೆ, ಅವ್ರ ಕಷ್ಟ ಸುಖ ಕೇಳ್ತಾರೆ. ಅವ್ರ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡ್ತಾರೆ ಸರ್ ಅವರು. ಹಾಗಾದ್ರೆ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ? ಸದ್ಯಕ್ಕೆ ಸಮಸ್ಯೆ ಅಂತೇನಿಲ್ಲ ಸರ್. ಈಗ ಅದೇ ಹೇಳಿದ್ನಲ್ಲ ಸರ್, ಹಾಸ್ಪಿಟ್ಲ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಅದನ್ನ ಅವ್ರು ಆಲ್ರೆಡಿ ಎಲ್ಲ ಪ್ಲಾನಿಂಗ್ ಮಾಡಿದ್ದಾರೆ. ಈಗ ಒಂದು ವರ್ಷದಲ್ಲಿ ಶುರು ಆಗ್ಬಹುದು ಸರ್ ಅದು. ಯಾಕಂದ್ರೆ ಈಗ ಗೆದ್ದು ಕೂಡಲೇ ಮಾಡ್ರಿ ಅಂದ್ರೆ ಯಾವ್ದು ಆಗಲ್ಲ, ಹೌದಾ? ಅದಕ್ಕೆ ಸ್ವಲ್ಪ ಫಾರ್ಮಾಲಿಟೀಸ್ ಇರ್ತವೆ, ಅದ್ರ ಪ್ರಕಾರ ಅವ್ರು ಮಾಡ್ಬೇಕಾಗತ್ತೆ. ಅದೆಲ್ಲ ಮಾಡ್ತಾರೆ ಸರ್. ಸಂಡೂರಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲವೂ ಕೂಡ ಸಾಮರಸ್ಯವಾಗಿದೆ ಸರ್. ಅದು ಏನೇನಿಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದ್ ಕಡೆ ನೀವು ನೋಡಿರ್ಬೋದು,
ಇಲ್ಲಿ ಮಾತ್ರ ಆ ರೀತಿಯಾದ ಯಾವುದೇ ಗಲಭೆ ತಂಟೆ ತಕರಾರು ಯಾವುದೇ ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಜೊತೆಗೆ ತೊಗೊಂಡು ಹೋಗ್ತಾರಲ್ಲ, ಹಂಗಾಗ್ಬಿಟ್ಟು ಇದು ಯಾವುದೇ ಜಾತಿ ಭೇದ ಇಲ್ಲ ಸರ್, ಇಲ್ಲ ಸರ್, ಎಲ್ಲರೂ ಒಟ್ಟಾಗಿ ಲಾ ಅಂಡ್ ಆರ್ಡರ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಶಾಸಕರಿಗೆ, ಹೊಸ ಶಾಸಕರಿಗೆ, ಹೊಸ ಸಂಸದರಿಗೆ? ಸರ್ ಅವ್ರಿಗೆ ಏನು ಹೇಳೋಲ್ಲ ಇದನ್ನೇ ಇಲ್ಲ ಸರ್, ಅವ್ರಿಗೆ ಅವ್ರು ಹೇಳೋದಕ್ಕಿಂತ ಮುಂಚೆನೆ ಮಾಡ್ಬಿಡ್ತಾರೆ ಸರ್. ಹೌದು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮೂರ್ತಿ ಸರ್. ಏನ್ ಮಾಡ್ತೀರಾ ಸರ್? ನಾವು ಇಲ್ಲೇ ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡ್ತೀರಾ? ಏನೆಲ್ಲ ಬೆಳಿತೀರಾ ಸರ್? ರಾಗಿ, ಜೋಳ ಬೆಳಿತೀವಿ ಸರ್, ಮೆಕ್ಕೆಜೋಳ. ಇಲ್ಲಿ ನೀರಿಂದೇ ದೊಡ್ಡ ಸಮಸ್ಯೆ ಅಂತಾರೆ, ಹೌದಾ? ಕುಡಿಯೋ ನೀರಿಂದ ಅಥವಾ? ಇಲ್ಲ ಸರ್, ಎಲ್ಲ ಏನು ಸಮಸ್ಯೆ ಇಲ್ಲ ಸರ್, ನೀರು ಚೆನ್ನಾಗಿ ಬಿಡ್ತಾರೆ ಸರ್. ಚೆನ್ನಾಗಿ ಬರ್ತಾರೆ. ಓಕೆ, ನಿಮ್ಮ ಪ್ರಕಾರ ಸಂಡೂರು ಏನಾಗ್ಬೇಕು? ಸಂಡೂರಲ್ಲಿ ಸರ್ ಸಂಡೂರಾಗ ಇನ್ನೊಂದು ಆಸ್ಪತ್ರೆ ಆಗ್ಬೇಕು ಸರ್, ಅಷ್ಟೇ ಸರ್. ಹೌದಾ? ಇವಾಗ ಎಷ್ಟು ಬೆಡ್ಡಿನ ಹಾಸ್ಪಿಟ್ಲ್ ಇದೆ ಸರ್? ಇವಾಗ 100 ಬೆಡ್ ಆಸ್ಪತ್ರೆ ಐತೆ ಸರ್. ಜನಸಂಖ್ಯೆ ಭಾಳ ಇರೋದ್ರಿಂದ ಆಗ್ತಾ ಇಲ್ಲ ಸರ್. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು. ಹೌದು ಸರ್, ಬೇಕು ಸರ್. ಈಗ ಪ್ರತಿಯೊಂದಕ್ಕೂ ಬಳ್ಳಾರಿಗೆ ಹೋಗ್ಬೇಕು. ಹೌದು ಸರ್, ಬಳ್ಳಾರಿಗೆ ಹೋಗ್ಬೇಕು ಸರ್. ಆಗೈತೆ. ಸರ್ ನಿಮ್ಮ ಹೆಸರು? ಅಡವಿ ಸ್ವಾಮಿ. ಏನು ಸರ್? ಅಡವಿ ಸ್ವಾಮಿ ಅಂತ. ಏನು ಮಾಡ್ತೀರಿ ನೀವು? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡ್ತೀರಾ? ಏನು ಸರ್ ನಿಮ್ಮ ಪ್ರಕಾರ ಏನಾಗ್ಬೇಕು ಸಂಡೂರಿಗೆ? ಮಲ್ಟಿಪ್ಲೆಕ್ಸ್ ಹಾಸ್ಪಿಟ್ಲೇ ಆಗ್ಬೇಕು. ಅದು ಇನ್ನು 200 ಬೆಡ್ ಹಾಸ್ಪಿಟ್ಲ್ ಆಗಿದೆ. ಇವಾಗ ಸ್ಯಾಂಕ್ಷನ್ ಕೂಡ ಆಗಿದೆ, ಕಟ್ತಿದಾರ. ಇನ್ನು ಗುದ್ಲಿ ಪೂಜೆ ಮಾಡ್ಯಾರ, ಮುಂದಿನ ದಿನಗಳಾಗ ಆಗ್ತದೆ. ಅದು ಒಂದಾದ್ರೆ ಎಲ್ಲ ಆದಂಗೆ ಕಂಪ್ಲೀಟ್. ಓಕೆ, ಇಲ್ಲಿ ಶಾಲೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಡಿಪ್ಲೊಮ್ ತಂದಿದ್ದಾರೆ, ಡಿಗ್ರಿ ತಂದಿದ್ದಾರೆ. ಇನ್ನಪ್ಪ ಹಲವಾರು ಆಗ್ಯಾವ. ಡಿಪ್ಲೊಮೊ ಇದನ್ನ ಆಗ್ಬೇಕು. ಡಿಪ್ಲೊಮೊ ಆಗೈತೆ, ಇಂಜಿನಿಯರಿಂಗ್ ಒಂದೇ ಆಗ್ಬೇಕು. ಇಂಜಿನಿಯರಿಂಗ್ ಆಗ್ಬೇಕು. ಓಕೆ, ಆಗ್ತದೆ. ರಸ್ತೆಗಳೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ? ರಸ್ತೆಗಳು ಕಂಪ್ಲೀಟ್ ಎಲ್ಲ ಫುಲ್ ಆಗ್ಯಾವ. ಹಳ್ಳಿ ಫುಲ್ ಆಗ್ಯಾವ. ಓಕೆ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಸಂಡೂರು ರಾಜಕೀಯ ನೋಡಿದಾಗ ಅಂತ ಯಾವ ಕೆಲಸ 4 ಸಲ ಗೆಲ್ಸುತ್ತೆ ತುಕಾರಾಮ್ ಅವ್ರನ್ನ, ನಂತರ ಬೈ ಎಲೆಕ್ಷನ್ ಅವ್ರ ಹೆಂಡ್ತಿನ ಗೆಲ್ಸುತ್ತೆ? ಏನ್ ಅದಕ್ಕೇನು ಕಾರಣ? ರೋಡು, ಕಾಲೇವು, ಕುಡಿಯೋ ನೀರು, ಅವರ ಸರಳತೆ ಅಂದ್ರೆ ಎಲ್ಲರಿಗೂ ಹೌದು, ಎಲ್ಲರಿಗೂ ಸಿಗ್ತಾರೆ. ಎಲ್ಲರಿಗೂ ನೆನ್ಸ್ಕೊಂಡು ಕೂಡಲೇ ಅವ್ರ ಕೈಯಾಗಿರ್ತ ಸಿಗ್ತಾರೆ, ಏನು ತೊಂದರೆ ಇಲ್ಲ. ಕೆಲಸ ಮಾಡಿಕೊಡ್ತಾರೆ. ಮಾಡಿಕೊಡ್ತಾರೆ. ಓಕೆ, ನಿಮ್ಮ ಪ್ರಕಾರ ಏನು ರೀಸನ್ ಸರ್? ಸರ್ ನಮ್ಮ ಪ್ರಕಾರ ಅವರು ಅಭಿವೃದ್ಧಿ ಭಾಳ ಸಾಕಷ್ಟು ಮಾಡ್ಯಾರ ಸರ್. ಹಂಗಾಗಿ ಅವರು 4 ಸತಿ MLR ಆಗ್ಯಾರ ಸರ್. ಅವರು ಹಂಗಾಗಿ ಒಂದು ಸತಿ ಸಂಸದರಾಗ್ಯಾರ ಸರ್. ಇವಾಗ ಅನ್ನಪೂರ್ಣ ಕೃಷಿ ಇವಾಗ ಚೆನ್ನಾಗಿ ಕೆಲಸ ಮಾಡಕ್ಕೆ ಹೊಂಟಾರ ಸರ್. ಇವಾಗ ಅವ್ರ ಜೊತೆಗೆ ರನ್ನಿಂಗ್ನಾಗ ಅದಾರ ಸರ್, ಕೆಲಸ ಮಾಡ್ತಾರೆ ಸರ್. ಹಳ್ಳಿ ತಿರುಗ್ತಾರೆ ಸರ್ ಅವರು. ಈಗ 4 ಎಲೆಕ್ಷನ್ ನೋಡಿದಾರೆ ಅನ್ನಪೂರ್ಣ ಅವರು ಕೂಡ, ಈಗ ಅವರೇ ಶಾಸಕರಾಗಿದ್ದಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನ್ ಆಗ್ಬೇಕು? ಇಂಥದ್ದೊಂದು ಕೆಲಸ ಆಗ್ಬೇಕಪ್ಪ, ಇನ್ನು ಉಳಿದಿರೋದು 3 ವರ್ಷ ಅಲ್ವಾ? ಏನ್ ಆಗ್ಬೇಕು ಸರ್? ಅವ್ರು ಮಾಡ್ತಾರೆ ಸರ್. ಅನ್ನಪೂರ್ಣಕರು ಡಿಗ್ರಿದು ಇಂಜಿನಿಯರ್ ಕಾಲೇಜ್ ಮಾಡಿಸ್ತಾರೆ ಸರ್. ಅವರು 100 ಮಾಡಿಸ್ತಾರೆ ಸರ್ ಅಕ್ಕ. ಯಾಕೆಂದ್ರೆ ಯಾವ ಶಾಸಕರು ಕೂಡ 5 ವರ್ಷದಲ್ಲಿ ಬ್ರಿಡ್ಜ್ ಕಟ್ಬಿಡ್ತಾರೆ ಅನ್ನೋದು ಸುಳ್ಳು. ಆದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಆಗ್ಯದ ಕಂಪ್ಲೀಟ್ ಆಗ್ಯದ. ಹೇಳಿ ಸರ್. ಸರ್ ಅನ್ನಪೂರ್ಣಕರ್ 100 ಇಂಜಿನಿಯರ್ ಕಾಲೇಜ್ ಮಾಡೇ ಮಾಡ್ತಾರೆ ಸರ್. ಮಾಡೇ ಮಾಡ್ತಾರೆ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ವಾಮಿ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕೋಡಾಲು. ಎಷ್ಟು ವರ್ಷ ನಿಮಗೆ? ನನಗೆ ಈಗ 50 ವರ್ಷ. 50 ವರ್ಷ. ನಾವು 1994 ನಾವು ಸಂಡೂರಲ್ಲಿ ನೋಡ್ತಾ ಇದ್ದೀವಿ. 2005-6 ಸಂತೋಷ್ ಲಾಡ್ ಅವರು ಫಸ್ಟ್ನೇ ಶಾಸಕರಾದ 2005 ಅಲ್ಲಿಂದ JDS ಶಾಸಕರಾದ ಮೇಲೆ ಸಂತೋಷ್ ಲಾಡ್ ಅಭಿವೃದ್ಧಿ ಆದಮೇಲೆ ಬಡವರ ಒಂದು ಕಾಳಜಿ ಆದಮೇಲೆ ನಮ್ಮ ಭಾಗ, ಯಾಕಂದ್ರೆ ನಮ್ಮ ಅಂತಾಪುರ ಪಂಚಾಯತಿ, ವಿಟ್ಲಾಪುರ ಪಂಚಾಯತಿ, ನಮ್ಮ ಮೆಟ್ಟಿಕೆ, ರಾಜಾಪುರ ಪಂಚಾಯತಿ ಇದೆ. ಅವಾಗೆ ನಮಗೆ ಸ್ಕೂಲ್ಗಳು ರಸ್ತೆ ಇದ್ದಿಲ್ಲ. ಆ ಟೈಮ್ನಲ್ಲಿ ಸಂತೋಷ್ ಲಾಡ್ ಸಾಹೇಬರು ಬಂದು ನಮಗೆ ಅಲ್ಲಿ KV ಒಂದು ಇದು ಮಾಡಿದರು. ಆದಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಮಾಡಿದರು. ಅವರೇ ಒಂದು ಜಗ್ಗೆವು ಸ್ಥಳಗಳು ಅವರೇ ಕೊಡಿಸಿದ್ರು. ಆ ಟೈಮ್ನಲ್ಲಿ ಸ್ಥಳ ಕೊಡಿಸಿದ್ರು. ಆದಮೇಲೆ ಸಾಮೂಹಿಕ ಮದುವೆ ಮಾಡಿದರು. ಅದಾದಮೇಲೆ ತದನಂತರ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ, ಆ ಮೀಸಲು ಕ್ಷೇತ್ರ ಆದಾಗ ಅನಿವಾರ್ಯವಾಗಿ ನಮ್ಮ ತುಕಾರಾಮಣ್ಣವರು ಸರಳ ಸಜ್ಜನಿಕೆ. ಯಾಕಂತಂದ್ರೆ ಸಂತೋಷ್ ಲಾಡ್ ಅವ್ರು ಗೆದ್ದು ಇಲ್ಲಿ ಕೆಲಸ ಮಾಡುವಾಗ ಕೂಡ ತುಕಾರಾಮ್ ಎಲ್ಲರಿಗೂ ಪರಿಚಯ ಇದ್ರೆ ಇಲ್ಲಿ ತುಕಾರಾಮಣ್ಣವರು ನಮಗೆ ಯಾಕಂತಂದ್ರೆ ಮೊದಲು ಇದ್ದ ಪರಿಚಯ ಇದೆ. ಯಾಕಂದ್ರೆ ಅವರು ಅದಕ್ಕಿಂತ ಮೊದಲು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಸೋತಿದ್ರು. ಆದಮೇಲೆ ಡೆಣಿಗೆ ಒಂದು ವಿಶ್ವಾಸದ ಒಂದು ವ್ಯಕ್ತಿ. ಯಾಕೆಂತಂದ್ರೆ ಅಲ್ಲಿ ಅದೇ ಕಂಪ್ನಿಯಲ್ಲಿ ಅವ್ರು ಇದು ಮಾಡ್ತಿದ್ರು. ಆ ವಿಚಾರದಿಂದ ಅವರು ಒಳ್ಳೆ ಸರಳ ವ್ಯಕ್ತಿ. ಆದಮೇಲೆ ST ಕೆಟಗಿರಿ ಬಂದರೂ ಕೂಡ ಅವರ ವ್ಯಕ್ತಿತ್ವ ಒಂದು ಇದು ನೋಡಿ ಸಂತೋಷ್ ಲಾಡ್ ಇಡೀ ಕುಟುಂಬ, ಗೋರ್ಪಡೆ ಕುಟುಂಬ ಇರ್ಬೋದು, ಸಂತೋಷ್ ಲಾಡ್ ಅವ್ರ ಕುಟುಂಬ ಎಲ್ಲರೂ ಸೇರಿ ಅವ್ರನ್ನೊಂದು ಆಯ್ಕೆ ಮಾಡಿ ಒಬ್ಬ ಅಭ್ಯರ್ಥಿ ಇದು ಮಾಡಿ ನಮ್ಮ ಜನ ಮಧ್ಯೆ ಕೊಟ್ಟ ಮೇಲೆ ಸತತವಾಗಿ 4 ಸಲ ಒಬ್ಬ ಶಾಸಕರಾಗಿ ಆಯ್ಕೆಯಾಗಿ ಮತ್ತೆ ಮಿನಿಸ್ಟರ್ ಆಗಿ ಕೆಲಸ ಮಾಡಿದರು. ಅದಾದಮೇಲೆ ಮತ್ತೆ MP ಎಲೆಕ್ಷನ್ ಬಂದಾಗ
ಎಂ ಪಿ ಎಲೆಕ್ಷನ್ ಬಂದಾಗ ಅನಿವಾರ್ಯವಾಗಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ಮತ್ತು ವಿಜಯನಗರ ಡಿಸ್ಟಿಕ್ಗೆ ಒಬ್ಬ ಕೆಟಗರಿಗೆ ಒಬ್ಬ ಎಂ ಪಿ ಒಬ್ಬ ಸಂಸದ ಬೇಕಂದಾಗ ಒಬ್ಬ ಒಳ್ಳೆ ಸರಳ ಸಜ್ಜನ ವ್ಯಕ್ತಿ ಇವನ್ನೇ ಆಯ್ಕೆ ಮಾಡೋಕ್ಕಂತ ಇಡೀ ಹೈಕಮಾಂಡ್ ಎಲ್ಲ ಕುಂತ್ಕೊಂಡು ಇವ್ರನ್ನ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ ಮೇಲೆ ಮತ್ತೆ ಇಡೀ ನಮ್ಮ ಬಳ್ಳಾರಿ ಡಿಸ್ಟಿಕ್ ವಿಜಯನಗರ ಡಿಸ್ಟಿಕ್ಗೆ ಮತದಾರರು ಅವ್ರನ್ನ ಒಂದು ಸರಳತೆಯನ್ನು ನೋಡಿ ಅವರಿಗೆ ಮತ್ತೆ ಮತ ಹಾಕಿ ಮತ್ತೆ ಜಯಬೇರಿ ಸಂಸದರಾಗಿ ಕಳಿಸಿದ್ರು. ಅದು ತದನಂತರ ಇದು ಮತ್ತೆ ಬೈ ಎಲೆಕ್ಷನ್ ಬಂದಾಗ ಅವರ ಅನ್ನಪೂರ್ಣ ಮಕ್ಕ, ಯಾಕಂದ್ರೆ ಅವರು ಹೆಂಡತಿ ಆದಂಥ ಅನ್ನಪೂರ್ಣ ಮಕ್ಕ ಅವರು ಕೂಡ ಸರಳ ವ್ಯಕ್ತಿ. ಯಾಕೆಂತಂದ್ರೆ ಮೊದಲಿದ್ದ ಅವರು ಕುಟುಂಬದಲ್ಲಿ ಒಡನಾಟ ಇದ್ವಿ ನಾವೆಲ್ಲರೂ. ಆ ಒಂದು ಇದಕ್ಕೆ ಇಲ್ಲ ಸರಿಯಾದ ಬೇಕಂದಾಗ ಅವರು ಫ್ಯಾಮ್ಲಿಯಲ್ಲೇ ಕೊಟ್ಟರು ಕೂಡ ಜನ ಮತ್ತೆ ಅನ್ನಪೂರ್ಣ ಮಕ್ಕನ ಬಹುಮತದಿಂದ ಆಯ್ಕೆ ಮಾಡಿ ಕಳಿಸ್ಯಾರೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಎಂಬುದು ಇವತ್ತು ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯ ನೀರು ಇರ್ಬೋದು, ಪ್ರತಿಯೊಂದು ಮಾಡಿ ಆದಮೇಲೆ ಸ್ಕೂಲು ಕಾಲೇಜುಗಳು, ITI ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಯಾವುದೇ ಒಂದು ಕೆರೆ ಕಟ್ಟೆಗಳು ಆದಮೇಲೆ ಈ ಚೆಕ್ ಡ್ಯಾಮ್ಗಳು ಇರ್ಬೋದು, ಪ್ರತಿಯೊಂದು ಮಾಡ್ಕೊಂತ ಬಂದಾರ. ಆದರೆ ಈಗೇನು ಹಾಸ್ಪಿಟ್ಲ್ ಬಗ್ಗೆ ಹೇಳಿದ್ರಲ್ಲ, 100 ಹಾಸ್ಪಿಟ್ಲ್ ಇದೆ, ಆದಮೇಲೆ 200 ಹಾಸ್ಪಿಟ್ಲಿಗೆ ಅಲ್ಲಿ ಗುದ್ಲಿ ಪೂಜೆ ಮಾಡ್ಯಾರ. ಆದಮೇಲೆ ಶಾಸಕರು ಕೂಡ ಅದು ಕನ್ನಡನ ತಂದಾರ. ಮುಂದಿನ ದಿನ ಅದು ಕೂಡ ಸ್ಟಾರ್ಟ್ ಆಗ್ತದೆ. ಆದಮೇಲೆ ಮಿನಿ ವಿಧಾನಸೌಧ ಕೂಡ ಕಟ್ತಾ ಇದ್ದಾರೆ. ಅದು UGD ಎಲ್ಲ ಏನು ಪ್ರಾಬ್ಲಮ್? UGD ಏನು ಪ್ರಾಬ್ಲಮ್ ಇಲ್ಲ, ಯಾಕಂತ ಸಣ್ಣ ಪುಟ್ಟ ಇರ್ತಾವೆ, ಇಲ್ಲ ಅಂತ ನಾವು ಅಂಬಲ್ಲ ಸರ್. ಯಾಕಂತಂದ್ರೆ ಅಭಿವೃದ್ಧಿ ಎಂಬುದು ನಿರಂತರವಾಗಿರ್ತದೆ. ಆ ಒಂದು ಇದಕ್ಕೆ ಇವತ್ತು UGD ಮಾಡಾಕೈತಾರ, ಆಲೆ ಸೊಂಡಲೆಯಲ್ಲಿ ಮಾಡಾಕೈತಾರ. ಜಲಜೀವನ ಕೂಡ ಪ್ರತಿಯೊಂದು ಹಳ್ಳಿಗೆ ನೀರು ಕೂಡ ಬರ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತಾರಂತ ನಾವು ವಿಶ್ವಾಸ ಇಟ್ಕೊಂಡಿವಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಅಮ್ಮ, ನಿಮ್ಮ ಕ್ಷೇತ್ರದ ಸಂಡೂರು ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಗೊಂದು ಒಳ್ಳೆ ಅವಕಾಶ, ಆಲ್ರೆಡಿ ಎಲ್ಲ ಥ್ಯಾಂಕ್ಸು ಸಮಾವೇಶಗಳೆಲ್ಲ ಆಗೋಯ್ತು, ಏನು ಹೇಳ್ತೀರಾ? ನಾವು ಈಗ ಏನು ಸುವರ್ಣ ಸಂಡೂರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಎಲ್ಲ ಕಡೆಗೂ ಸಮೀಕ್ಷೆಯನ್ನು ಮಾಡಿ ಪ್ರತಿಯೊಬ್ಬ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ನಾವು ತಂದಂಥ ಅನುದಾನಗಳಿಂದ ಒಳ್ಳೆಯದಾಗಬೇಕು, ಅವ್ರ ಬದುಕು ಬದಲಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸುಸ್ಥಿರ ಸಮೃದ್ಧಿ ಸಂಡೂರು ಅಂತಕ್ಕಂಥ ಒಂದು ಇದು ಮಾಡ್ತಾಯಿದ್ವಿ, ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಇದೆಲ್ಲ ನಮಗೆ ಈಗ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಅದಾಗಲೇ ಆ ಕೆಲಸ ಏನಿದೆ ಈಗ 80% ಸರ್ವೆ ಆಗಿದೆ. ಈಗ ಮುಂದೆ ನಾವು ಆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಈ ರೂಪುರೇಷೆಗಳನ್ನ ಹೆಂಗೆ ತಯಾರು ಮಾಡಬೇಕು, ಅದು ತಾಲೂಕಿನ ಅಭಿವೃದ್ಧಿಯ ರೂಪುರೇಷೆಗಳನ್ನು ಹೆಂಗೆ ತಯಾರು ಮಾಡ್ಬೇಕು ಅನ್ನೋದು ಇನ್ನೊಂದು ನಾವು ಮತ್ತೊಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಚರ್ಚೆ ಮಾಡ್ತಾಯಿದ್ವಿ. ಸಂಸದರು ಕೂಡ ಅದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದು ಅತಿ ಶೀಘ್ರದಲ್ಲಿ ನಾವು ಮಾಡಬೇಕಂತ ಒಂದು ದೊಡ್ಡ ಮಹತ್ವವಾದ ಕೆಲಸ ಇದು. ಈ ಮಹತ್ವವಾದ ಕೆಲಸಕ್ಕೆ ನನ್ನ ಸಂಡೂರು ತಾಲೂಕಿನ ಎಲ್ಲ ಜನರು ಇಷ್ಟು ದಿನ ನಮಗೆ ಹೇಗೆ ಆಶೀರ್ವಾದ ಮಾಡಿದರು, ಈ ಒಂದು ಸುಸ್ಥಿರ ಸಮೃದ್ಧಿ ಸಂಡೂರಿನ ಒಂದು ಯೋಜನೆ ಏನಿದೆ ಇದರಲ್ಲಿ ಕೂಡ ನನ್ನ ಸಂಡೂರಿನ ಎಲ್ಲ ಜನ ನನಗೆ ಸಹಕಾರ ನೀಡುತ್ತಾರೆ. ಹಾಗೆಯೇ ನನ್ನೊಂದಿಗೆ ಈ ಸುವರ್ಣ ಸಂಡೂರು ಮಾಡುವತ್ತ ಅವರು ಕೂಡ ನನ್ನ ಜೊತೆಗೆ ಹೆಜ್ಜೆ ಹಾಕ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಹಾಗೆಯೇ ನನ್ನನ್ನು ಕೂಡ ಕೈ ಹಿಡಿದು ನಡೆಸ್ತಾರೆ. ಈಗ ಸಂಸದರಿಗೆ ಈಗ ಆಶೀರ್ವಾದ ಮಾಡಿ ಅವ್ರನ್ನ ಲೋಕಸಭೆ ಕಳಿಸಿದರು. ಹಾಗೆಯೇ ಒಬ್ಬ ಮಹಿಳೆಯಾಗಿ ನನ್ನನ್ನು ಹೇಗೆ ಆಧರಿಸಿ ಅವರ ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಗೆ ನನ್ನ ಕಳಿಸ್ಕೊಟ್ರು. ಅವ್ರು ಏನು ನಿರೀಕ್ಷೆಗಳಿದ್ದಾವೆ ನನ್ನ ಮೇಲೆ, ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಒಬ್ಬ ಮಹಿಳಾ ಶಾಸಕಿಯಾಗಿ ನಮ್ಮ ಬದುಕು ಇವರು ಬದಲಾಯಿಸ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಆರಿಸಿ ಕಳಿಸಿದರೆ ಅವರೆಲ್ಲ ನಿರೀಕ್ಷೆಗಳಿಗೆ ಜೀವ ತುಂಬಿ ಮತ್ತು ಅವ್ರಿಗೆ ಅವರ ಒಂದು ನಿರೀಕ್ಷೆಗಳಿಗೆ ತಕ್ಕನಾದ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ನಾನೆಲ್ಲ ಸಂಡೂರಿನ ಜನತೆಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. ನೀವು ಸಂಡೂರಿನ ಮತದಾರ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು. ಇದೇ ಇವತ್ತಿನ ವಿಶೇಷ. ನಮಸ್ಕಾರ, ನಾನು ಯೋಗೇಶ್ ಈಶ್ವರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.